ನಮಸ್ಕಾರ. ಆಪ್ಗೆ ಅದಾಲತ್ಗೆ ನಿಮ್ಗೆಲ್ಲ ಸ್ವಾಗತ. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಒಬ್ರು ಎಂಥ ಪರ್ಸನಾಲಿಟಿ ಅಂತಂದ್ರೆ 19 ವರ್ಷಗಳ ಕಾಲ ಇವರನ್ನ ನಾವು ಕ್ರಿಕೆಟ್ ಜಗತ್ತಲ್ಲಿ ಆಕ್ಷನ್ ಅಲ್ಲಿ ನೋಡಿದ್ದೀವಿ. ಎಂಥ ವ್ಯಕ್ತಿ ಅಂತಂದ್ರೆ ಇವರ ಬೌಲಿಂಗಿಗೆ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳು ಕೂಡ ಹೆದರ್ಕೊಂಡಿದ್ದಾರೆ. ಇವರು ಬ್ಯಾಟಿಂಗ್ ಮಾಡಬೇಕಾದ್ರೆ ದೊಡ್ಡ ಬೌಲರ್ಸ್ಗಳು ಕೂಡ ಹೆದರ್ಕೊಂಡಿದ್ದಾರೆ. ಈಗ ವೆಲ್ಕಮ್ ಮಾಡೋಣ ಕ್ರಿಕೆಟ್ ಜಗತ್ತಿನ ತಾರೆ ವಸೀಂ ಅಕ್ರಮ್ ಅವರನ್ನು. ಪಾಕಿಸ್ತಾನ್ ಕ್ರಿಕೆಟ್ ಟೀಮಿನ ಹಿಂದಿನ ಕ್ಯಾಪ್ಟನ್ ವಸೀಂ ಅಕ್ರಮ್ ಆಪ್ಕಿ ಅದಾಲತ್ಗೆ ಹಾಜರಾಗಬೇಕು. ಆಪ್ಗೆ ಅದಾಲತ್ನಲ್ಲಿ ಆರೋಪಿ ಕೂಡ ಇದ್ದಾರೆ, ಜನತೆ ಕೂಡ ಇದ್ದಾರೆ. ಆರೋಪಗಳ ಪಟ್ಟಿ ಕೂಡ ನನ್ನ ಹತ್ರ ಸಿದ್ಧವಾಗಿದೆ. ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ಕಲ್ಯಾಣ್ಕರ್ ಅವರ ಅನುಮತಿ ಪಡಿತಾ ಇದ್ದೇನೆ. ನ್ಯಾಯಾಲಯದ ವಿಚಾರಣೆನ ಶುರು ಮಾಡಿ. ಈಗ ಮೊಕದ್ದಮೆ ಶುರು ಮಾಡೋಣ. ಆಪ್ಗೆ ಅದಾಲತ್ನಲ್ಲಿ ಮೊದಲ ಆರೋಪ ವಸೀಂ ಅಕ್ರಮ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಸೀಂ ಅಕ್ರಮ್ ಅವರ ಮೇಲಿರುವ ಆರೋಪವೆಂದರೆ ಇವರ ಆರೋಗೆನ್ಸ್ ನಿಂದ ಪಾಕಿಸ್ತಾನ್ ಟೀಮಿಗೆ ನಷ್ಟ ಆಗಿದೆ ಅನ್ನೋದು. ವಸೀಂ ಅಕ್ರಮ್ ಅವರೇ, ಈ ಮಾತು ನಿಜನಾ? ನೀವು 19ನೇ ವರ್ಷದಲ್ಲಿ ಪಾಕಿಸ್ತಾನ ತಂಡಕ್ಕೆ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದಾಗ ನಿಮ್ಮನ್ನ ಬಹಳ ಪ್ರೀತಿಯಿಂದಾಗಿ ಪ್ರಿನ್ಸ್ ಆಫ್ ಪಾಕಿಸ್ತಾನ್ ಅಂತ ಕರೀತಾ ಇದ್ರಂತೆ. ನಾವು 89 ಸೀರೀಸ್ಗೆ ಆಸ್ಟ್ರೇಲಿಯಾಗೆ ಹೋಗಿದ್ದಾಗ ಅಲ್ಲಿ ನಾನು ಕೆಲವು ವಿಕೆಟ್ಗಳನ್ನು ತಗೊಂಡೆ, ಮತ್ತೆ ನಾನು ಒಳ್ಳೆ ಬ್ಯಾಟಿಂಗ್ ಕೂಡ ಆಡಿದೆ. ಇಮ್ರಾನ್ ಅವ್ರ ಜೊತೆ ನನ್ನ 100 ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಆಯಿತು. ಎಕ್ಸಾಕ್ಟ್ಲಿ ಅದು 89 ನಡೆದಿದ್ದ ಅಂತ ಘಟನೆ. ಅದಾದ್ಮೇಲೆ ಅಲ್ಲಿನ ನ್ಯೂಸ್ ಪೇಪರ್ಸಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬಂದಿತ್ತು. ನಾನು ಕೂಡ ಅದನ್ನ ಓದಿದ್ದೆ. ನನ್ನನ್ನು ರೆಗ್ಯುಲರ್ ಅಂತ ಅವ್ರು ಹೇಳಿರ್ಲಿಲ್ಲ. ಮತ್ತೆ ಅದಾದ ನಂತರ ನಿಮ್ಮನ್ನ ಕಿಂಗ್ ಆಫ್ ಸ್ವಿಂಗ್ ಅಂತ ಕೂಡ ಕರೀತಾ ಇದ್ರು. ಸ್ಟ್ರೇಟ್ ಅವೇ ಅಲ್ಲ, ನಿಧಾನಕ್ಕೆ ಅದನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ನಾನು ಒಂದಷ್ಟು ವರ್ಷ ಆಡಿದ್ಮೇಲೆ ರಿವರ್ಸ್ ಸ್ವಿಂಗ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಪ್ರೆಸ್ ಅವರು, ಮೀಡಿಯಾದವರೆಲ್ಲ ಅದನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ಜನ ಬಹಳ ಮೆಚ್ಕೊಂಡ್ರು, ಬಹಳ ಅಡ್ಮಿರೇಷನ್ ಸಿಕ್ತು ನಿಮ್ಗೆ. ಅದೇನೋ ನಿಜ. ಜನ ನನಗೆ ನಿಜ ಹೇಳಬೇಕು ಅಂದ್ರೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂದ್ರೆ, ಮತ್ತೆ ಹಾಗೆ ಕ್ರಿಟಿಸೈಸ್ ಕೂಡ ಮಾಡಿದ್ದಾರೆ. ಅಂದ್ರೆ ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೇಮ್. ಆದ್ರೆ ಹೆಚ್ಚು ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನೀವು ಕ್ಯಾಪ್ಟನ್ ಆದಾಗ, ಸೋಲೋದಕ್ಕೆ ಶುರು ಮಾಡಿದಾಗ ಶೇಮ್ ಆಫ್ ಪಾಕಿಸ್ತಾನ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. ನಮ್ಮ ಕಲ್ಚರ್ನ ಒಂದು ಭಾಗ ಅಂತ ಹೇಳ್ಬೋದು. ನೀವು ಚೆನ್ನಾಗಿ ಆಡಿದಾಗ ನಿಮ್ಮನ್ನ ಎಷ್ಟು ಹೊಗಳ್ತಾರೋ, ಮೇಲಕ್ಕೆ ತಗೊಂಡು ಹೋಗ್ತಾರೋ, ಕೆಟ್ಟದಾಗ ಆಡಿದಾಗ ಅಷ್ಟೇ ಕೆಳಗೆಳಿತಾರೆ. ನಾನು ಹೇಳ್ದಾಗ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. ಇಂಡಿಯನ್ ಟೀಮ್ ವಿರುದ್ಧ ನಾವ್ ಯಾಕೆ ಕನ್ಸಿಸ್ಟೆಂಟ್ ಆಗಿಲ್ಲ ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ. ನಾನು ಅವ್ರಿಗೆ ಒಂದೇ ಕೇಳುದು, ನಮ್ ಕಲ್ಚರಲ್ಲೇ ಕನ್ಸಿಸ್ಟೆನ್ಸಿ ಇಲ್ಲ ನೋಡಿ. ಯಾವುದೋ ಒಂದು ಕಮಿಟಿ ಮಾಡ್ತಾರೆ, ಅದು ಸ್ವಲ್ಪ ದಿನ ಇರುತ್ತೆ ಅಷ್ಟೇ. ಅಂದ್ಮೇಲೆ ನಮ್ದು ಪಾಕಿಸ್ತಾನ್ ಟೀಮ್ ಅಲ್ವಾ, ನಾವು ಪಾಕಿಸ್ತಾನಿಗಳೇ. ಹಾಗಾಗಿ ಕನ್ಸಿಸ್ಟೆನ್ಸಿ ಯಾವಾಗ ಬರುತ್ತೆ ಅಂದ್ರೆ ನಿಮ್ ಹಿಂದೆ ಕ್ರಿಕೆಟ್ ಬೋರ್ಡ್ ಇದ್ದು ಅದು ನಿಮ್ಮನ್ನ ಬ್ಯಾಕಿಂಗ್ ಮಾಡಿದಾಗ, ನಿಮ್ಗೆ ಸಪೋರ್ಟ್ ಮಾಡಿದಾಗ. ನೋಡಿ ಇಂಜಮಾಮ್ ಅವ್ರನ್ನ ಅವರು ಹೇಗ್ ಬ್ಯಾಕಿಂಗ್ ಮಾಡಿದ್ರು ಅಂತ ನಿಮ್ಗೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಅವರು 2 ವರ್ಷದಿಂದ ಕ್ಯಾಪ್ಟನ್ ಆಗಿದ್ದಾರೆ. ನಮ್ಮಲ್ಲಿ 2 ತಿಂಗಳಿಗೆ ಕ್ಯಾಪ್ಟನ್ಸಿ ಚೇಂಜ್ ಮಾಡ್ತಾರೆ. ಈಗ 2 ವರ್ಷದಿಂದ ಕ್ಯಾಪ್ಟನ್ ಅವರೇ ಆಗಿರೋದ್ರಿಂದ ಟೀಮ್ ಇಸ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. ಸೊ ನೀವು ಹೇಳ್ತಾ ಇದ್ದೀರಾ, ನೀವು ಕ್ಯಾಪ್ಟನ್ ಆದಾಗ ಯಾರ ಬ್ಯಾಕಿಂಗ್ ಕೂಡ ಸಿಗ್ಲಿಲ್ಲ ನಿಮ್ಗೆ? ನಾನಾಗ ತುಂಬಾ ಚಿಕ್ಕವನಿದ್ದೆ. ನನ್ಗೆ ಬರೀ 24 ವರ್ಷ ಆಗಿತ್ತು. ಕೆಲವು ಟೈಮ್ ನನಗೆ ಬ್ಯಾಕಿಂಗ್ ಸಿಕ್ತು, ಮತ್ತೆ ಕೆಲವು ಟೈಮ್ ಸಿಗ್ಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಬೋರ್ಡ್ ಚೇಂಜ್ ಆಗ್ತಾನೆ ಇತ್ತು. ಬೋರ್ಡ್ ಚೇಂಜ್ ಆದಾಗ ನಿಮ್ಗೆ ಬ್ಯಾಕಿಂಗ್ ಸಿಗೋದಿಲ್ಲ. ಸೆಟ್ ಆಗ್ತಿದೆ ಅನ್ನೋವಾಗ ಕ್ರಿಕೆಟ್ ಅಡ್ಮಿನಿಸ್ಟ್ರೇಷನ್ ಚೇಂಜ್ ಆಗ್ತಾ ಇತ್ತು. ಆದ್ರೆ ಈ ಮಾತು ನಿಜ ಅಲ್ವಾ? ನೀವು ಪಾಕಿಸ್ತಾನದ ಟೀಮ್ನ ಕ್ಯಾಪ್ಟನ್ ಆದಾಗ ನಿಮ್ಮ ಟೀಮ್ನ ಎಲ್ಲರೂ ನಿಮ್ಮ ವಿರುದ್ಧ ನಿಂತರು, ನಿಮಗೆ ರಿವೋಲ್ಟ್ ಆದ್ರು. ಹೌದು. ಅಂದ್ರೆ ಆ ವಿಷಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತಪ್ಪು 2 ಕಡೆಯಿಂದನೂ ಕೂಡ ನಡೆದಿತ್ತು. ಮೋಸ್ಟ್ಲಿ ಅದು ಜಿಂಬಾಬ್ವೆ ಟೀಮ್ ಅಂತ ಅನ್ಸುತ್ತೆ. ಸಿಚುಯೇಷನ್ ಅದೇ ರೀತಿ ಇತ್ತು ಆ ಸಮಯದಲ್ಲಿ ಕೂಡ. ಹೌದು, ನನ್ನಲ್ಲಿ ಅರೋಗೆನ್ಸ್ ಇತ್ತು. ಯಾಕಂದ್ರೆ ನಾನು 24 ವರ್ಷದ ಯುವಕ ಆಗಿದ್ದೆ. ಆ ಜಿಂಬಾಬ್ವೆ ಟೀಮ್ ನಮ್ಮಲ್ಲಿಗೆ ಬಂದಿತ್ತು. ನನಗೆ ಗ್ರೀನ್ ವಿಕೆಟ್ ಬೇಕಿತ್ತು. ಅಂದ್ರೆ ತುಂಬಾ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಬಂದವರಿಗೆ ಬ್ಯಾಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಅವರು ಮೊದಲನೇ ಬಾರಿ ಬಂದು ಆಡ್ತಾ ಇದ್ರು. ನಾವು ಕೂಡ ಕಷ್ಟಪಟ್ಟು 2-1 ಸೀರೀಸ್ ನ ಗೆದ್ದಿದ್ವಿ. ಅದಾದ್ಮೇಲೆ ಆ ಸಮಯದಲ್ಲಿ ನಮ್ಮ ಸಿಇಒ ಆಗಿ ಮಾಜಿದ್ ಖಾನ್ ಅವರಿದ್ರು. ಅವರಿಂದ ಯಾವುದೇ ಕ್ರಿಕೆಟರ್ಗೂ ಕೂಡ ಯಾವುದೇ ತರ ಸಪೋರ್ಟ್ ಸಿಕ್ಕಿಲ್ಲ. ನೋಡಿ, ನಿಮ್ಗೆ ಇಂಗ್ಲಿಷ್ ಬರುತ್ತೆ ಅಂದ್ರೆ ನಿಮ್ಮನ್ನ ಕ್ಯಾಪ್ಟನ್ ಮಾಡೋರು, ಇಂಗ್ಲಿಷ್ ಬರಲ್ಲ ಅಂದ್ರೆ ಕ್ಯಾಪ್ಟನ್ ಸಿಕ್ಕಿತ್ಕೊಳ್ಳೋರು. ಸೊ ದಟ್ಸ್ ಅ ಟೋಟಲಿ ರಾಂಗ್ ಕ್ರೈಟೀರಿಯಾ. ಆದ್ರಿಂದ ಕ್ರಿಕೆಟರ್ನ ಮನಸ್ಥಿತಿಗೆ ತುಂಬಾನೇ ಏಟ್ ಬೀಳ್ತಾ ಇತ್ತು. ಅವರಲ್ಲಿ ಕಾನ್ಫಿಡೆನ್ಸೇ ಬರ್ತಾ ಇರಲಿಲ್ಲ. ಹಾಗಾಗಿ ರಿವೋಲ್ಟ್ ಮಾಡೋಣ ಅಂತ ನಿರ್ಧಾರ ಮಾಡಿ ನನ್ನ ವಿರುದ್ಧ ರಿವೋಲ್ಟ್ ಆದ್ರು. ಆದ್ರೆ ಈ ಮಾತು ಕೂಡ ನಿಜ ಅಲ್ವಾ? ಅವರೆಲ್ಲ ನಿಮ್ಮ ವಿರುದ್ಧ ರಿವೋಲ್ಟ್ ಆದಾಗ ಇಮ್ರಾನ್ ಖಾನ್ ಅವರು ನಿಮಗೆ ಸಲಹೆ ಕೊಟ್ರು, ಗುರು ಸ್ವಲ್ಪ ದಿನ ಮನೆಯಲ್ಲಿ ಬಿಡೋ, ಈ ಕ್ರಿಕೆಟ್ ಎಲ್ಲ ಬಿಟ್ಬಿಟ್ಟು. ಹೌದು. ನೋಡಿ, ಆಗ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಾನು ನ್ಯೂಜಿಲೆಂಡ್ ಟೂರ್ಗೆ ಹೋಗ್ಬಾರ್ದು ಅಂತ. 10-12 ಪ್ಲೇಯರ್ಸ್ ಅವ್ರ ವಿರುದ್ಧ ನಿಂತಿದ್ದಾರೆ, ಅಂತವ್ರನ್ನ ಕರ್ಕೊಂಡು ಹೋದ್ರೆ ಏನಾಗ್ಬೋದು ಅಲ್ಲಿ ಅಂತ ಕೇಳಿದ್ರು. ಟೀಮ್ ಹೇಗ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳಿದ್ರು. ಅಲ್ಲದೆ ನಾನು ಕೂಡ ಆಗ 24 ವರ್ಷದ ಯುವಕ ಆಗಿದ್ದೆ. ಆ ಸಮಯದಲ್ಲಿ ನಾನು ಏನ್ ಯೋಚಿಸಿರ್ಬೋದು ಅಂತ ನೀವು ಊಹೆ ಮಾಡಬಹುದು. ಆದ್ರೆ ನಾನು ಕ್ರಿಕೆಟ್ ಆಡಬೇಕು, ಇದನ್ ಬಿಟ್ಟು ಬೇರೆ ಏನೋ ಆಡಲ್ಲ ಅಂತ ನಿರ್ಧಾರ ಮಾಡಿದ್ದೆ. ಜಗಳ ಆಗ್ಲಿ, ಡಿಫರೆನ್ಸಸ್ ಬರ್ಲಿ, ಏನೇ ಆದ್ರೂ ಕೂಡ ನಾನು ಕ್ರಿಕೆಟ್ ಆಟ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಿದ್ದೆ. ಐ ವೆಂಟ್ ಅಹೆಡ್ ಆನ್ ದಟ್ ಟೂರ್. ಮತ್ತೆ ನನ್ನ ವೈಫ್ ತುಂಬಾನೇ ಸಪೋರ್ಟ್ ಮಾಡಿದ್ರು ಆ ಸಮಯದಲ್ಲಿ.
ನಾವಲ್ಲಿ ಹೋಗಿ ಒಳ್ಳೆ ಕ್ರಿಕೆಟ್ ಆಡಿದ್ವಿ ಅಂತ ಅನ್ಕೋತೀನಿ. ಅಂದ್ರೆ 25-30 ವಿಕೆಟ್ ಕೂಡ ತೆಗೆದ್ವಿ ನಾವು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು 3 ಟೆಸ್ಟ್ ಮ್ಯಾಚ್ಗಳಲ್ಲಿ. ಅಂದ್ರೆ ಸಮಯ ಕಳೀತಾ ಹೋದಾಗ ಎಲ್ಲ ಸರಿ ಹೋಗುತ್ತೆ. ಒಂದ್ ವಿಷಯ ಹೇಳ್ಬೇಕು, ಆ ಸಮಯದಲ್ಲಿ ಯಾರ ಜೊತೆನೂ ಮಾತಾಡಿರ್ಲಿಲ್ಲ. ಬೌಲಿಂಗ್ ಮಾಡ್ತಿದ್ದೆ, ವಿಕೆಟ್ ತಗೊಂಡ್ರು ಕೂಡ ಸೆಲೆಬ್ರೇಷನ್ ಇರ್ತಿರ್ಲಿಲ್ಲ. ಸುಮ್ಮನೆ ಬಂದು ಕೈ ಹೊಡೆದು ಹೋಗೋರು. 11 ಜನ ಪೂರ್ತಿ ನನ್ನ ಅಪೋಸಿಟ್ ಇದ್ರಲ್ಲ, ಸೆಲೆಬ್ರೇಷನ್ ಇನ್ನೆಲ್ಲ ಆಗತ್ತೆ ಹೇಳಿ. ಆದ್ರೆ ಕೊನೆಗೆ ಲಾಭ ಆಗಿದ್ದು ಪಾಕಿಸ್ತಾನ್ ಟೀಮ್ಗೆ. ಯಾಕಂದ್ರೆ ನಾನು ಕೋಪದಲ್ಲಿದ್ದೆ, ಅದ್ರ ಲಾಭ ಪಾಕಿಸ್ತಾನ ಟೀಮ್ಗಾಯ್ತು. ನನ್ನಲ್ಲಿದ್ದ ಕೋಪನ ನಾನು ಫೀಲ್ಡ್ ಅಲ್ಲಿ ಹೊರ ಹಾಕ್ದೆ, ವಿಕೆಟ್ ನಾನು ತೆಗೆದೆ. ಕೇಳ್ಪಟ್ಟೆ ಸಾಕಷ್ಟು ಬೈಗುಳೆಗಳು ಎಕ್ಸ್ಚೇಂಜ್ ಆಗ್ತಿತ್ತಂತೆ. ಆ ರೀತಿ ಹೇಳೋದು ತಪ್ಪಾಗುತ್ತೆ. ನೋಡಿ, ನಾವಾಗ ಚಿಕ್ಕವ್ರು ಇರ್ಬೋದು, ಆದ್ರೆ ಯಾವ್ದೇ ಟೀಮಲ್ಲೂ ಕೂಡ, ಇಂಡಿಯನ್ ಟೀಮ್ ತಗೊಂಡ್ರು ಕೂಡ ಆ ರೀತಿ ಜಗಳ ಎಲ್ಲ ಆಗ್ತಿರ್ಲಿಲ್ಲ. ಯಾರಿಗೋ ಬೈಯೋದು, ಹೊಡೆಯೋದು ಅದೆಲ್ಲ ಆಗ್ತಾ ಇರ್ಲಿಲ್ಲ. ನೋಡಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ತಾ ಇತ್ತು ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನಾವು ಯಾರನ್ನೂ ಬೈತಾ ಇರ್ಲಿಲ್ಲ, ಆದ್ರೆ ಮಾತಾಡ್ತಿರ್ಲಿಲ್ಲ ಅಷ್ಟೇ. ವಿಕೆಟ್ ತಗೊಂಡ್ ಹೊಡೆಯೋದು, ಬ್ಯಾಟ್ ತಗೊಂಡ್ ಹೊಡೆಯೋದು ಅವೆಲ್ಲ ಕಟ್ಕತೆ ಅಷ್ಟೇ. ನನಗೆ ಒಬ್ರು ಕ್ರಿಕೆಟರ್ ಹೇಳಿದ್ರು ಈ ಮಾತನ್ನ. ಸಚಿನ್ ತೆಂಡೂಲ್ಕರ್ ಅವರು ಇಂಗ್ಲೆಂಡಲ್ಲಿ ಒಂದು ಮ್ಯಾಚ್ ಆಡಬೇಕಾದ್ರೆ, ಇದು ವರ್ಲ್ಡ್ ಕಪ್ನ ಸಮಯ 2003ರಲ್ಲಿ, ಅವರು 4 ಮತ್ತೆ 6 ಹೊಡಿಬೇಕಾದ್ರೆ ಮತ್ತೆ ಎಲ್ಲ ಬೌಲರ್ಸ್ಗಳು ಚೆನ್ನಾಗಿ ಹೊಡೆಸ್ಕೊಂಡಿದ್ರು. ಆಗ ನಿಮ್ಮನ್ನ ಮತ್ತೆ ವಕಾರ್ ಯೂನಿಸ್ ಅವರನ್ನ ತುಂಬಾನೇ ಬೈದಿದ್ರು ಮೈದಾನದಲ್ಲಿ. 2003 ಸೌತ್ ಆಫ್ರಿಕಾದಲ್ಲಿ 3 ವರ್ಷದ ಹಿಂದಿನ ಮಾತು ಅನ್ಸುತ್ತೆ. ನಾನು ಮತ್ತೆ ವಕಾರ್ ಕೂಡ ಪ್ರೆಷರ್ ಅಲ್ಲಿ ಇದ್ವಿ. ಮೊದಲನೇ ಓವರಲ್ಲೇ ಅವರು ಶೋಯಬ್ನ ಚೇಂಜ್ ಮಾಡಿದ್ರು ಅಂತ ಅನ್ಸುತ್ತೆ. ನಿಮಗ್ ನೆನ್ಪಿರ್ಬೋದು, ಅವ್ರಿಗೆ ಸಚಿನ್ 1 6 ಹೊಡೆದಿದ್ರು. ಈಗಲೂ ಕೂಡ ಅದು ಟಿವಿಲೆಲ್ಲ ಪ್ರಸಾರ ಆಗತ್ತೆ, ಅದು ಅಷ್ಟು ಫೇಮಸ್ ಆಗಿದೆ. ನೋಡಿ, ಅದಾದ್ಮೇಲೆ ಯಾಕೆಂದ್ರೆ ಅವ್ರು ನಮ್ಮ ಮೈನ್ ಬೌಲರ್ ಆಗಿದ್ರು. ಶೋಯಬ್ ಕೂಡ ಸ್ವಲ್ಪ ಗಾಬರಿ ಆದ್ರು, ನಮ್ಮ ಕ್ಯಾಪ್ಟನ್ ಕೂಡ ಗಾಬರಿ ಆದ್ರು. ನೋಡಿ, ಒಬ್ಬ ಕ್ಯಾಪ್ಟನ್ ಗಾಬರಿ ಆದ್ರೆ ಅದು ಟೀಮ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಹಾಗಾಗಿ ಅವ್ರನ್ನ ಬೌಲಿಂಗ್ ನೋಡೋದಕ್ಕೆ ಬಿಡಿ ಅಂತ ಹೇಳ್ದೆ. ಹೇಗಿದ್ರು ಸೌರವ್ ಔಟ್ ಆಗಿದ್ರು ಆ ಟೈಮ್ಗೆ. ಶೋಯಬ್ ಅವರು 1-2 ಓವರ್ ಟ್ರೈ ಮಾಡ್ಲಿ ಅಂತ ಹೇಳ್ದೆ. ಅವ್ರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಇತ್ತು. ನೋಡಿ, ಆಗ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿತ್ತು ಅಷ್ಟೇ. ಆಮೇಲೆ ನನ್ನ ಥರ್ಡ್ ಮ್ಯಾನಿಗೆ ಕಳ್ಸಿದ್ರು, ನಾನು ಅಲ್ಲಿ ಹೋಗಿ ಫೀಲ್ಡಿಂಗ್ ಮಾಡ್ತಿದ್ದೆ. ಮತ್ತೆ ಈ ಮಾತು ನಿಜನಾ? ವಕಾರ್ ಅವರು ನಿಮ್ಮನ್ನ ಅಂಡರ್ ಬೌಲಿಂಗ್ ಮಾಡಿಸ್ತಾ ಇದ್ರಂತೆ, ನಿಮ್ಗೆ ಎಷ್ಟು ಓವರ್ ಸಿಗ್ಬೇಕಿತ್ತು ಅಷ್ಟು ಇಲ್ಲ ಇಲ್ಲ, ಆ ಥರ ಕೊಡ್ತಿರ್ಲಿಲ್ಲ. ಎಲ್ಲ ಏನಿಲ್ಲ. ನೋಡಿ, ವಕಾರ್ ಅವ್ರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತಂದ್ರೆ, ನಿಜ ಹೇಳ್ಬೇಕು ಅಂದ್ರೆ, ನೋಡಿ 2003 ಅಷ್ಟೊತ್ತಿಗೆ ಬೇರೆ ಪ್ಲೇಯರ್ಸಿಗೆ ಅನಿಸ್ತಾ ಇತ್ತು ಅವ್ರ ಟೀಮಲ್ಲಿ ಇರಬಾರ್ದು ಅಂತ. ಹಾಗಾಗಿ ಅದು ಟೀಮ್ ಮೇಲೆ ಪರಿಣಾಮ ಬೀರುತ್ತಷ್ಟೇ. ಅವ್ರು ನನ್ನ ಯಾವತ್ತೂ ಅಂಡರ್ ಬೌಲ್ ಮಾಡ್ಲಿಲ್ಲ, ಯಾಕಂದ್ರೆ ಟೀಮ್ ಗೆಲ್ಲೋದು ಅವ್ರಿಗೆ ಮುಖ್ಯ ಆಗಿತ್ತು. ನೋಡಿ, ನೀವು ನಿಮ್ಮ ಮೈನ್ ಬೌಲರ್ಗೆ ಬೌಲಿಂಗ್ ಕೊಡಲ್ಲ ಅಂತಂದ್ರೆ ವಿಕೆಟ್ ಹೇಗ್ ಬೀಳುತ್ತೆ, ಗೆಲ್ಲೋದು ಹೇಗ್ ಸಾಧ್ಯ ಆಗುತ್ತೆ? ಅದು ಕ್ಯಾಪ್ಟನ್ಗೂ ಮುಂದೆ ತೊಂದರೆ ಆಗತ್ತೆ ಅಲ್ವಾ? ಹಾಗಾಗಿ ಅವ್ರ ಹತ್ರ ಖಂಡಿತ ಮಾಡಿಲ್ಲ. ಆದ್ರೆ ನೋಡಿ, ಆ ಸಮಯದಲ್ಲಿ ಪಾಕಿಸ್ತಾನಿ ಪ್ರೆಸ್ ಅನ್ನ ನೋಡಿದ್ರೆ ಅವ್ರು ಹೇಳ್ತಾರೆ, ನಾವು ಸೋಲೋದಕ್ಕೆ ಕಾರಣ ಏನು ಅಂತಂದ್ರೆ ವಕಾರ್ ಮತ್ತೆ ನಿಮ್ಮ ಮಧ್ಯದಲ್ಲಿ ಸಾಕಷ್ಟು ಜಗಳಗಳಾಗಿತ್ತು, ಸಮಸ್ಯೆ ಇತ್ತು. ನೋಡಿ, 10 ವರ್ಷದ ತನಕ ಇದೊಂದೇ ವಿಷಯ ಇಟ್ಕೊಂಡು ಅವರು ಪ್ರಸಾರ ಮಾಡ್ತಾ ಇದ್ರು. ಏನೇ ಆದ್ರೂ ಕೂಡ ಅದು ವಸೀಂ ಮತ್ತೆ ವಕಾರ್ ಮಧ್ಯೆ ಆಗಿರೋ ಜಗಳ ಅಂತ, ಇಲ್ದೇ ಇರೋ ಸುದ್ದಿನೆಲ್ಲ ಹಬ್ಬಿಸ್ತಾ ಇದ್ರು. ನೋಡಿ, ನಮ್ಮ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು, ನನ್ನ ಮತ್ತೆ ವಕಾರ್ ಅವ್ರ ಮಧ್ಯೆ. ನಾವಿಬ್ರು ಹೆಂಗ್ ಆಗಿದ್ವಿ, ಮತ್ತೆ ಅವ್ರು ನನ್ನ ವೈಸ್ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಅವರು ಲೇಟ್ ಆಗಿ ಬರ್ತಾ ಇದ್ರು. ಅವ್ರು ಈಗ್ಲೂ ಕೂಡ ಹಾಗೆ. ಅವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ, ಹೇಗೆ ಮ್ಯಾನೇಜ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಆ ಸೈಕಿ ನನಗೆ ಗೊತ್ತಿರ್ಲಿಲ್ಲ ಆಗ, ಯಾಕಂದ್ರೆ ತುಂಬಾ ಯಂಗಿದ್ದೆ. ಆದ್ರೆ ಹೋಗ್ತಾ ಹೋಗ್ತಾ ಅವರು ಡಿಸಿಪ್ಲಿನ್ ಆದ್ರು. 1 ನಿಮಿಷ ಮುಂಚೆನೆ ಬರ್ತಾರೆ ಈಗ, ಮೊದಲು 5 ನಿಮಿಷ ಲೇಟ್ ಆಗಿ ಬರ್ತಾ ಇದ್ರು. ಒಂದ್ ಕಡೆ ಅಂತೂ ನಾನು ಪೇಪರ್ನಲ್ಲಿ ಓದಿದ್ದೆ, ಅವರ ಮಜಲ್ ಪುಲ್ ಆಗ್ಬಿಟ್ಟಿತ್ತು ಕತ್ತಲ್ಲಿ, ಮತ್ತದು ಊದ್ಕೊಂಡಿತ್ತು. ಮತ್ತೆ ಅವ್ರು ಹೇಳ್ತಾರೆ ಅವರಿಬ್ರು ಮಧ್ಯದಲ್ಲಿ ಜಗಳ ಆಗಿತ್ತು, ಅದಕ್ಕೆ ಹಾಗಾಯ್ತು ಅಂತ. ನೋಡಿ, ನಿಜ ಹೇಳ್ಬೇಕು ಅಂದ್ರೆ ನಾವಿಬ್ರು ಒಬ್ರ ಮೇಲೆ ಒಬ್ರು ಕೈ ಮಾಡಿಲ್ಲ, ನಾವಿಬ್ರು ಬೈದು ಕೂಡ ಇಲ್ಲ. ನಾವು ಚಿಕ್ಕ ಮಕ್ಳ ತರ ಎಲ್ಲ ಜಗಳ ಆಡ್ತಾ ಇರ್ಲಿಲ್ಲ, ಅಷ್ಟನ್ ಮಾತ್ರ ಹೇಳ್ಬಲ್ಲೆ. ಅದೆಲ್ಲ ಸುಳ್ಳು. ನೋಡಿ, ನಮ್ಮ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು, ಆದ್ರೆ ಜಗಳ ಎಲ್ಲ ಆಡ್ತಾ ಇರ್ಲಿಲ್ಲ. ಅಂಡ್ ನೌ ವಿ ಆರ್ ಗುಡ್ ಫ್ರೆಂಡ್ಸ್, ದಟ್ಸ್ ಅ ಗುಡ್ ಸೈನ್. ಜಾವೇದ್ ಮಿಯಾಂದಾದ್ ಕೂಡ ನಿಮ್ಮನ್ನ ಸಾಕಷ್ಟು ಕ್ರಿಟಿಸೈಸ್ ಮಾಡ್ತಾ ಇದ್ರು. ತುಂಬಾ. ಅವ್ರು ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ ಅದನ್ನ. ನೋಡಿ, ಅದಕ್ಕೆ ಒಂದ್ ಕಾರಣ ಇರ್ಬೋದು ಅಂತ ನನಗನ್ಸುತ್ತೆ. ಅದೇನು ಅಂತಂದ್ರೆ, ಮುಖ್ಯವಾಗಿ ಟೀಮಲ್ಲಿ ನನ್ನ ಇನ್ಕ್ಲೂಡ್ ಮಾಡಿದ್ದೆ ಜಾವೇದ್ ಮಿಯಾಂದಾದ್ ಅವರು. ನೋಡಿ, ಅವ್ರು ನನ್ನ ಪಿಕ್ ಮಾಡಿದಾಗ ನಾನು 3 ಟೆಸ್ಟ್ ಮ್ಯಾಚ್ ಆಡಿದ್ದೆ. ಅದು ಎಲ್ಲ ಫಸ್ಟ್ ಕ್ಲಾಸ್ ಮ್ಯಾಚಸ್ ಆಗಿತ್ತು. 3 ಫಸ್ಟ್ ಕ್ಲಾಸ್ ಮ್ಯಾಚಸ್ ಆದ್ಮೇಲೆ ನಾನು ಫಸ್ಟ್ ಟೆಸ್ಟ್ ಆಡ್ತಾ ಇದ್ದಿದ್ದು. ನಾನ್ ಟೀಮಿಗೆ ಬಂದಿದ್ದು ಟೋಟಲ್ ಫ್ಲೂಕ್ ಅಂತಾನೆ ಹೇಳ್ಬೋದು. ಜಾವೇದ್ ಅವರು ಹೋರಾಟ ಮಾಡಿ ಇವ್ನ ನ್ಯೂಜಿಲೆಂಡ್ ಕರ್ಕೊಂಡೇ ಹೋಗ್ಬೇಕು ಅಂತ ಹೇಳಿದ್ರು. ಅವ್ರು ಕ್ಯಾಪ್ಟನ್ ಆಗಿದ್ರು. ಆಮೇಲೆ ಕೊನೆಯಲ್ಲಿ ನಾನು ಅವ್ರನ್ನ ಡ್ರಾಪ್ ಮಾಡಿದೆ. 94 ಅಂತ ಅನ್ಸುತ್ತೆ, 95 ಅನ್ಕೋತೀನಿ. ನಾನ್ ಡ್ರಾಪ್ ಮಾಡಿದ್ಮೇಲೆ ಅವ್ರನ್ನ ಕ್ರಿಟಿಸೈಸ್ ಮಾಡಕ್ ಶುರು ಮಾಡಿದ್ರು. ಈಗಲೂ ಕೂಡ ಹಾಗೆ ಮಾಡ್ತಿರ್ತಾರೆ. ಆದ್ರೆ ನೀವು ಮಾಡಿದ್ದು ತಪ್ಪಲ್ವಾ? ಯಾವ ವ್ಯಕ್ತಿ ನಿಮ್ಮನ್ನ ಕ್ರಿಕೆಟ್ಗೆ ಕರ್ಕೊಂಡು ಬಂದ್ರೋ, ಯಾರು ನಿಮ್ಗೆ ಅವಕಾಶಗಳನ್ನ ಮಾಡ್ಕೊಟ್ರೋ, ಅವ್ರನ್ನ ನೀವು ಟೀಮಿಂದ ಡ್ರಾಪ್ ಮಾಡ್ಬಿಟ್ರಲ್ಲ. ನೋಡಿ, ಇಲ್ಲಿ ಆಟ ತುಂಬಾ ಮುಖ್ಯ ಆಗತ್ತೆ. ಒಬ್ರು ಸರಿಯಾಗಿ ಆಡದೇ ಇದ್ದಾಗ ನನ್ನ ಟೀಮಿಗೆ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತಪ್ಪಾಗತ್ತೆ. ನೋಡಿ, ಪಾಕಿಸ್ತಾನ ಒಂದು ಟೀಮ್ ಆಗಿ, ಒಂದು ದೇಶವಾಗಿ ಅಲ್ಲಿ ಗೆಲ್ಲೋದು ಮುಖ್ಯ ಆಗತ್ತೆ. ನೋಡಿ, 20 ವರ್ಷದ ಹಿಂದೆ ಅವ್ರು ನನಗೆ ಮಾಡಿದ ಉಪಕಾರಕ್ಕೋಸ್ಕರ ಈಗ ನಾನು ಉಪಕಾರ ಮಾಡ್ಬೇಕು ಅಂದ್ರೆ ಏನರ್ಥ? ತುಂಬಾ ಯಂಗಾಗಿದ್ದಂತ ಟೀಮಲ್ಲಿ ಅವ್ರಿಗೆ ಸ್ಥಾನ ಸಿಗ್ಲಿಲ್ಲ ಅಷ್ಟೇ, ಬೇರೆ ಇನ್ನೇನು ಕಾರಣ ಇಲ್ಲ. ಸೊ ಇದರಿಂದ ನನಗೇನು ಅರ್ಥ ಆಗುತ್ತೆ ಅಂದ್ರೆ, ನಿಮ್ಮ ಮತ್ತೆ ವಕಾರ್ ಅವರ ಮಧ್ಯದಲ್ಲಿ 10 ವರ್ಷ ಏನು ಮಾತುಕತೆ ಆಗ್ತಾ ಇರಲಿಲ್ಲ. ಆದ್ರೆ ಜಾವೇದ್ ಮಿಯಾಂದಾದ್ ಅವ್ರ ಜೊತೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇಲ್ಲ, ಅವ್ರು ನನಗಿಂತ ತುಂಬಾ ದೊಡ್ಡವರು, ನಾನು ಅವ್ರ ಜೊತೆ ಆ ರೀತಿ ಮಾಡಿಲ್ಲ. ಆದ್ರೆ ಅವ್ರು ನಿಮ್ ಹತ್ರ ಹಾಗೆ ನಡ್ಕೊಂಡಿದ್ರೆ? ಇಲ್ಲ, ಆ ರೀತಿ ಕೂಡ ಏನೂ ನಡೆದಿಲ್ಲ. ಅವ್ರು ಯಾವತ್ತೂ ನನ್ನ ಜೊತೆ ಆ ರೀತಿ ನಡ್ಕೊಂಡಿಲ್ಲ. ಡ್ರಾಪ್ ಆದ್ಮೇಲೆ ಸ್ವಲ್ಪ ಮಾತುಕತೆ ನಡೆದಿತ್ತು. ಒಂದ್ ವಿಷಯ ಹೇಳ್ತೀನಿ, ಟೀಮ್ಗೆ ಒಬ್ಬ ಯಂಗ್ ಕ್ಯಾಪ್ಟನ್ ಬಂದಾಗ, ಫಾರ್ ಇನ್ಸ್ಟೆನ್ಸ್ ಇಂಡಿಯನ್ ಟೀಮ್ಗೆ ನೀವು ಯುವರಾಜ್ನ ಕ್ಯಾಪ್ಟನ್ ಮಾಡಿದ್ರೆ, ಆಗ ಸಚಿನ್ ಅವರು ಲೇಟ್ ಆಗಿ ಬರೋದಕ್ಕೆ ಶುರು ಮಾಡಿದ್ರೆ ಯುವರಾಜ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಅವ್ರ ಸೈಕಿ ಗೊತ್ತೇ ಆಗೋದಿಲ್ಲ.
ನಾನು ಸೀನಿಯರ್ ಆಗಿದ್ದೀನಿ, ಲೇಟಾಗಿ ಹೋದ್ರೂ ನಡೆಯುತ್ತೆ, ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು ಆ ರೀತಿ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಆದ್ರೆ ಜಾವೇದ್ ಅವ್ರು ನನ್ನ ಜೊತೆ ಯಾವತ್ತೂ ಕೆಟ್ಟದಾಗ ನಡ್ಕೊಂಡಿಲ್ಲ. ನಾನು ತುಂಬಾ ದೊಡ್ಡ ಪ್ಲೇಯರ್, ನಾನು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅವ್ರು ಯಾವತ್ತೂ ನಡ್ಕೊಂಡಿಲ್ಲ. ಅಲ್ಲದೆ ನಮಗೂ ಕೂಡ ದೊಡ್ಡವ್ರಿಗೆ ಗೌರವ ಕೊಡಬೇಕು ಅಂತ ಚಿಕ್ಕ ವಯಸ್ಸಿಂದ ಕಲಿಸಿರ್ತಾರೆ. ನೀವು ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾ ಇದ್ರಿ. ಯಾ, ಇಟ್ಸ್ ಅ ಬೆಟರ್ ವೇ. ಸಾಕಷ್ಟು ದೊಡ್ಡ ಆರೋಪ ಇದೆ. ಆರೋಪಗಳ ದೊಡ್ಡ ಪಟ್ಟಿನೇ ನನ್ನ ಹತ್ರ ಸಿದ್ಧವಾಗಿದೆ. ಒಂದು ಬ್ರೇಕ್ ನ ತಗೊಂಡು ಮತ್ತೆ ವಾಪಸ್ ಬರೋಣ. ವಸೀಂ ಅಕ್ರಮ್ ಅವರ ಮೇಲಿನ ಜನತೆಯ ಪರವಾದ ಮೊಕದ್ದಮೆ ಜಾರಿಯಲ್ಲಿರುತ್ತೆ. ಒಂದು ಸಣ್ಣ ಬ್ರೇಕ್ ನಂತರ ಆಪ್ಗೆ ಅದಾಲತ್ನಲ್ಲಿ ಇವತ್ತು ಆರೋಪ ಮತ್ತೆ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರೋರು ಕ್ರಿಕೆಟ್ನ ತಾರೆ ವಸೀಂ ಅಕ್ರಮ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ ವಸೀಂ ಅಕ್ರಮ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಸೀಂ ಅಕ್ರಮ್ ಅವರ ಮೇಲಿರುವ ಆರೋಪವೆಂದರೆ ಇವರು ಬೇಕಂತಲೇ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡ್ಕೋತಾರೆ ಎಂಬುದು. ನಿಮ್ಮೇಲೆ ಸಾಕಷ್ಟು ಕಾಂಟ್ರವರ್ಸಿಸ್ ಇದೆ ವಸೀಂ ಅವರೇ. ವೆಸ್ಟ್ ಇಂಡೀಸ್ಗೆ ಹೋಗ್ತೀರಿ, ಅಲ್ಲಿ ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತೆ, ಅಲ್ಲಿ ನೀವು ಗಾಂಜಾ ಹೊಡೆದ್ರಿ ಮತ್ತೆ ಗಾಂಜಾ ಹೊಡ್ಕೊಂಡೆ ಕ್ರಿಕೆಟ್ ಆಡಕ್ ಬಂದ್ರಿ. ಹೌದು ಹೌದು, ಅದು ಕಾಂಟ್ರವರ್ಸಿ ಆಗಿತ್ತು. ನಾವು ಆಗ ತುಂಬಾನೇ ತಪ್ಪು ಮಾಡಿದ್ವಿ, ಅದನ್ನ ಒಪ್ಕೋತೀನಿ. ಮತ್ತೆ ಆ ತಪ್ಪಿಂದ ನಾವು ಕಲ್ತ್ಕೊಂಡ್ವಿ ಕೂಡ, ಅದು ಮುಖ್ಯ ಆಗುತ್ತೆ. ದಟ್ಸ್ ವಾಟ್ ಮ್ಯಾಟರ್ಸ್ ಅಟ್ ದ ಎಂಡ್ ಆಫ್ ದ ಡೇ. ನೀವು ಇರ್ಫಾನ್ ಪಠಾಣ್ ಅವರಿಗೆ ಬೌಲಿಂಗ್ ಮಾಡೋದನ್ನ ಕಲಿಸಿದಾಗ ಅಲ್ಲಿನ ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತೆ, ನೀವು ಪಾಕಿಸ್ತಾನದ ಕ್ರಿಕೆಟ್ ಟೀಮ್ಗೆ ನಷ್ಟ ಉಂಟು ಮಾಡ್ತಾ ಇದ್ದೀರಾ, ಪಾಕಿಸ್ತಾನ ಸೋಲೋದಕ್ಕೆ ನೀವೇ ಕಾರಣ ಅಂತ ಹೇಳ್ತಾ ಇದ್ರು. ನೋಡಿ, ಇದು ಅವ್ರು ಯಾವ ಲೆವೆಲಲ್ಲಿ ಯೋಚನೆ ಮಾಡ್ತಾರೆ ಅಂತ ಹೇಳುತ್ತೆ. ಅವರು ಅಷ್ಟು ಕೀಳಾಗೆಲ್ಲ ಯೋಚನೆ ಮಾಡಬಾರ್ದು. ಇರ್ಫಾನ್ ಪಠಾಣ್ ಅವ್ರಿಗೆ ನಾನು ಏನ್ ಹೇಳ್ಕೊಟ್ಟೆ, ಗ್ರಿಪ್ ಬಗ್ಗೆ ಹೇಳ್ಕೊಟ್ಟೆ, ನಾರ್ಮಲ್ ಸ್ವಿಂಗ್ ಬಗ್ಗೆ ಹೇಳ್ಕೊಟ್ಟೆ, ಅದು ಯಾರು ಬೇಕಿದ್ರು ಹೇಳ್ಕೊಡ್ತಾರೆ. ನೋಡಿ, ನನಗೆ ಪಾಕಿಸ್ತಾನ ಬ್ಯಾಟ್ಸ್ಮನ್ ಕಂಪ್ಲೇಂಟ್ ಮಾಡಿದ್ರು, ಅವ್ರ ವಿಕೆಟ್ಗಳು ಬಿದ್ದಾಗ ಅವ್ರು ಬಂದು ನೀವ್ ಏನ್ ಹೇಳ್ಕೊಟ್ರಿ ಅಂತ ಕೇಳಿದ್ರು. ನಾನು ಅವ್ರ ಸುಮ್ನೆ ಮುಖ ನೋಡ್ದೆ ಅಷ್ಟೇ. ನೀವು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರೆ ವಿಕೆಟ್ ಬೀಳಲ್ಲ, ಅದ್ರ ಬದಲು ನನ್ ಯಾಕೆ ಕೇಳ್ತೀರಾ ಅಂತ ಹೇಳ್ದೆ. ಇಟ್ ಶೋಸ್ ದೇರ್ ಮೆಂಟಾಲಿಟಿ, ಯಾವ ರೀತಿ ಯೋಚಿಸ್ತಾರೆ ಅಂತ ಹೇಳುತ್ತೆ. ನೋಡಿ, ಇರ್ಫಾನ್ ಅವ್ರ ಹತ್ರ ಟ್ಯಾಲೆಂಟ್ ಇತ್ತು, ಅವರು ಬೇಗ ಕಲ್ತು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ನಾನು ಅವ್ರಿಗೇನಾದ್ರು ಹೇಳ್ಕೊಟ್ಟಿದ್ರು ಕೂಡ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ನನಗಲ್ಲ. ಅಲ್ಲ, ಒಂದೇ ತಿಂಗಳಲ್ಲಿ ಅದನ್ನೆಲ್ಲ ಕಲಿಯೋದಕ್ಕಾಗತ್ತಾ? ನನ್ನ ಪ್ರಕಾರ ಅದು ಇಂಪಾಸಿಬಲ್. ಬಟ್ he did well and I am happy for him. ಇದ್ರ ಬಗ್ಗೆ ಪಾಕಿಸ್ತಾನದ ಪ್ರೆಸ್ಗೆ ಏನಾದ್ರೂ ತೊಂದರೆ ಇದ್ರೆ I have never cared and I'll never care for them. ಈಗ ನಾನು ನೀವು ಕೊಟ್ಟಂತ ಹೇಳಿಕೆ ಬಗ್ಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 2005ರ ರೀಸೆಂಟಿನ ಮಾತಿದು. ವೆಸ್ಟ್ ಇಂಡೀಸ್ಗೆ ಹೋಗೋದಕ್ಕೆ ಶೋಯಬ್ ಅಖ್ತರ್ ಅವರನ್ನ ಟೀಮಿಗೆ ತಗೊಂಡಿರ್ಲಿಲ್ಲ. ಆಗ ಪಾಕಿಸ್ತಾನಿ ಪ್ರೆಸ್ನವ್ರು ಹೇಳ್ತಾರೆ, ನೀವು ಸೆಲೆಕ್ಟರ್ಸ್ ಕೇಳ್ತೀರಿ, ಇವನಿಗೆ ತಲೆ ಕೆಟ್ಟು ಹೋಗಿದೆ ಅಂತ. ಯಾ, ಖಂಡಿತ ಆ ರೀತಿ ಆಯ್ತು. ಐ ಥಿಂಕ್ ಕ್ರಿಕೆಟ್ ಬಿಟ್ ಮೇಲೆ ನಾನು ಮಾತಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ನೋಡಿ, ನೀವು ಆಡಬೇಕಾದ್ರೆ ಒಂದು ಲಿಮಿಟ್ ಒಳಗೆ ನೀವು ಮಾತಾಡ್ಬೇಕಾಗತ್ತೆ. ಹೆಚ್ಚು ಕಮ್ಮಿ ಏನಾದ್ರೂ ಮಾತಾಡಿದ್ರೆ PCB ನಿಮ್ಮನ್ನ ಬ್ಯಾನ್ ಮಾಡ್ಬಿಡುತ್ತೆ, ಇಲ್ಲ ಫೈನ್ ಹಾಕತ್ತೆ. ಆದ್ರೆ ನನ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ನಾನು ಹೇಳ್ಬೇಕಾಗಿತ್ತು ಅಂತ ನಾನು ಆಮೇಲೆ ಅರ್ಥ ಮಾಡ್ಕೊಂಡೆ. ಸುಮ್ನಿರ್ಬಾರ್ದಾಗಿತ್ತು. ನೋಡಿ, ನಮ್ ಕಲ್ಚರ್ ಅಲ್ಲಿ ಜನ ಮಾತಾಡೋದಿಲ್ಲ. ನೋಡಿ, ನನಗೆ PCB ಇಂದ ಯಾವುದೇ ಕೆಲಸ ಬೇಕಾಗಿಲ್ಲ, ಅಥವಾ ಬೇರೆ ಯಾವುದೇ ಆರ್ಗನೈಸೇಷನ್ ಇಂದ ಕೂಡ ಬೇಕಾಗಿಲ್ಲ. ಐ ಆಮ್ ಹ್ಯಾಪಿ ವಿತ್ ಮೈ ಜಾಬ್ ವಿತ್ ESPN ಅಂಡ್ ಸ್ಟಾರ್ ಸ್ಪೋರ್ಟ್ಸ್. ನನ್ನ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ. ಈಗಲಾದ್ರೂ ನಾನು ಬ್ಲಾಕ್ ನ ಬ್ಲಾಕ್ ಅಂದೆ, ವೈಟ್ ನ ವೈಟ್ ಅಂದೆ ಹೋದ್ರೆ ಇನ್ ಯಾವಾಗ ಹೇಳಿ? ನೋಡಿ, ಕನ್ಸಿಸ್ಟೆನ್ಸಿ ಇರ್ಲಿಲ್ಲ. ಇವ್ರನ್ನ ಒಂದ್ಸಲಿ ಹೇಳ್ತೀರಿ ತಗೋಬೇಕು ಟೀಮ್ನಲ್ಲಿ ಅಂತ, ಸ್ವಲ್ಪ ದಿವಸ ಆದ ನಂತರ ನೋಡಿ ಸೆಪ್ಟೆಂಬರ್ 2005ನಲ್ಲಿ ನೀವ್ ಹೇಳ್ತೀರಿ ಶೋಯಬ್ ಜಾಸ್ತಿ ಮಾತಾಡ್ತಾನೆ, ಕಡಿಮೆ ಆಟ ಆಡ್ತಾನೆ ಅಂತ. ಅದು ಟೀಮ್ ಒಳಗ್ ಬರೋದ್ರ ಬಗ್ಗೆ ಅಲ್ಲ, ನಾನು ಹೇಳಿರೋದನ್ನ ರಾಂಗ್ ಆಗಿ ಇಂಟರ್ಪ್ರಿಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ನಾನು ಆ ರೀತಿ ಹೇಳಿಲ್ಲ. ನೋಡಿ, ಅವರು ಬಂದು ಸ್ಟುಪಿಡ್ ಆಗಿ ಏನೋ ಹೇಳ್ತಾರೆ, ನಾನು ಜಂಬೋ ಜೆಟ್ ಅಂತ ಹೇಳ್ತಾರೆ, ಐ ಆಮ್ ಲೈಕ್ ಅ ಫೆರಾರಿ ಅಂತಾರೆ. ಆಸ್ಟ್ರೇಲಿಯಾಗ ಹೋಗ್ಬಿಟ್ಟು ಅವ್ರ ಹಜ್ಜೆನ ಒಂದ್ ಕಡೆ ಆದ್ರೆ ನಾನು ಒಬ್ನೇ ಒಂದ್ ಕಡೆ ಅಂತ ಹೇಳ್ತಾರೆ. ಇದೆಲ್ಲ ಸರಿನಾ ಹೇಳಿ? ಅವ್ರು ಈ ರೀತಿ ಎಲ್ಲ ಮಾತಾಡಿದಾಗ ನಾನು ಕೂಡ ಏನಾದ್ರೂ ಹೇಳ್ಬೇಕಾಗತ್ತೆ. ಡ್ರಾಪ್ ಮಾಡೋದು ಬೇರೆ ವಿಷಯ. ನೋಡಿ, ಕೋಚ್ ಮತ್ತೆ ಕ್ಯಾಪ್ಟನ್ ಆಗಿ ಅವ್ರನ್ನ ಡಿಸಿಪ್ಲಿನ್ ಮಾಡೋದು ಅದು ಅವ್ರ ಕರ್ತವ್ಯ ಆಗಿರುತ್ತೆ. ಯಾವಾಗಂದ್ರೆ ಅವಾಗ ಚಿಕ್ಕ ಮಕ್ಳ ತರ ವಟ 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 ಅಂತ ಇದ್ರೆ ಹೇಗೆ ಹೇಳಿ? ಒಂದ್ಸರಿ ನೀವು ಟಾಪ್ ಪ್ಲೇಯರ್ನ ಟೂರಿಂದ ವಾಪಸ್ ಕಳ್ಸಿದ್ರೆ ಮನೆಗೆ, ನೋಡಿ, ಡಿಸಿಪ್ಲಿನ್ ಮಾಡಿದ್ರೆ ನೀವು ಮೇಲಿಂದಾನೇ ಶುರು ಮಾಡಬೇಕು. ಇಫ್ ಯು ಹ್ಯಾವ್ ದ ಗಟ್ಸ್. ನೋಡಿ, ನಾನು ತುಂಬಾ ಮೈಲ್ಡ್ ಆಗಿರೋ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಆಗ ಶೋಯಬ್ ಅವ್ರನ್ನ ವಾಪಸ್ ಕಳಿಸಿ ಡಿಸಿಪ್ಲಿನ್ ಮಾಡಿದಿದ್ರೆ, ಫೈನ್ ಹಾಕಿದ್ರೆ ಇಡೀ ಟೀಮ್ ಸರಿ ಹೋಗ್ತಾ ಇತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ರು. ವಾಪಸ್ ಬಂದ್ಮೇಲೆ PCB ಮೇಲೆ ಅವರು ಆರೋಪ ಮಾಡ್ತಾರೆ. ಒಂದ್ ವೇಳೆ ನೀವು ಕ್ಯಾಪ್ಟನ್ ಆಗಿದ್ರೆ ಶೋಯಬ್ ಅಖ್ತರ್ ಜೊತೆ ಏನ್ ಮಾಡ್ತಿದ್ರಿ? ನನ್ನ ಕ್ಯಾಪ್ಟನ್ಸಿಲಿ ಅವ್ರು ಆಡಿದಾರಲ್ವಾ? 99ನಲ್ಲಿ ಅವ್ರು ಶುರು ಮಾಡಿದೆ ನನ್ನ ಕ್ಯಾಪ್ಟನ್ಸಿ ಅಂಡರ್. ಒಂದೆರಡು ಮಾತು ಬೈದು ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದೆ, ಅವಾಗ ಸರಿ ಹೋಗ್ತಾ ಇದ್ರು. ಮತ್ತೆ ನೀವು ಈ ಮಾತನ್ನು ಹೇಳಕ್ಕಾಗಲ್ವಲ್ಲ, ಬೈತಾ ಇದ್ದಾರೆ ಹುಚ್ಚ ಆಗಿದ್ದಾನೆ ಅಂತ. ನೋಡಿ, ಜನ ಅವ್ರ ಮಾತನ್ನ ನಂಬೋದಿಲ್ಲ, ನನ್ನ ಮಾತನ್ನ ನಂಬ್ತಾರೆ. ಜನರಿಗೆ ಗೊತ್ತಿದೆ ಯಾರು ಹುಚ್ಚ ಅಂತ. ನೀವು ಇಂಡಿಯನ್ ಟೀಮ್ನ ಕೋಚ್ ಆಗೋದಕ್ಕೆ ಇಷ್ಟಪಡ್ತೀರಾ ಅಂತ ಪ್ರಿಂಟ್ ಆದಾಗ, ನೋ, ಇಟ್ಸ್ ಟೂ ಮಚ್. ಯಾರು ನನಗೆ ಇಂಡಿಯನ್ ಕೋಚ್ ಆಗಿ ಆಫರ್ ಕೊಟ್ಟಿಲ್ಲ. ಆ ವಿಷಯ ಹೇಗ್ ಬಂತ ಗೊತ್ತಿಲ್ಲ. ನಾನು ಆ ಸಮಯದಲ್ಲಿ ಇಂಡಿಯಾದಲ್ಲೇ ಇದ್ದೆ. ಆಗ್ತಾನೆ ನಾನು ESPN ಜಾಯ್ನ್ ಆಗಿದ್ದೆ. ಸಿಟಿಯಿಂದ ಸಿಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ಆಗ ನಾನು ನ್ಯೂಸ್ ಪೇಪರ್ ಅಲ್ಲಿ ಓದ್ದೆ. ನ್ಯೂಸ್ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬಂದಿತ್ತು. ಅಲ್ಲ, ನನಗೆ ಆಫರೇ ಬಂದಿಲ್ಲ, ಇದನ್ನ ಯಾರಪ್ಪ ಬರ್ದಿದ್ದು ಅನ್ಕೊಂಡೆ. ನನಗೆ ನಿಜವಾಗ್ಲೂ ಖುಷಿ ಆಗ್ತಿತ್ತು. ಆದ್ರೆ ಯಾರು ಆಫರ್ ಮಾಡ್ಲಿಲ್ಲ, ಯಾರು ಕೂಡ ಆಫರ್ ಮಾಡಿಲ್ಲ. ಒಂದ್ ವೇಳೆ ನಿಮ್ಮನ್ನ ಇಂಡಿಯನ್ ಟೀಮ್ಗೆ ಕೋಚ್ ಆಗಿ ಆಫರ್ ಮಾಡಿದ್ರೆ ಒಪ್ಕೊಳ್ತಾ ಇದ್ರಾ? ಕೋಚಿಂಗ್ ಆ ಸ್ಕಿಲ್ ನನ್ನ ಹತ್ರ ಇಲ್ಲ. ಕನ್ಸಲ್ಟೆನ್ಸಿ ಆದ್ರೆ ಒಪ್ಕೋತಾ ಇದ್ದೆ. ನೋಡಿ, ನಮ್ಮಲ್ಲಿ ಒಂದು ವಿಚಿತ್ರವಾದಂತಹ ಕಲ್ಚರ್ ಇದೆ.
ನೋಡಿ, ಯಾರೇ ಕೋಚ್ ಆಗ್ಬೇಕು ಅಂತ ಆಸೆ ಪಟ್ರು ಪಾಕಿಸ್ತಾನ್ ಟೀಮ್ಗೆ ಆಗ್ಬೇಕು, ಇಂಡಿಯನ್ ಟೀಮ್ಗೆ ಆಗ್ಬೇಕು ಅನ್ಕೋತಾರೆ. ಮೊದಲು ಅಂಡರ್-19 ಕೋಚ್ ಆಗ್ಬೇಕು, ಅಲ್ಲಿಂದ ತಾನೇ ಪ್ಲೇಯರ್ಸ್ ಎಲ್ಲ ಹುಟ್ಟೋದು, ಅಲ್ಲಿಂದ ತಾನೇ ಮೇಲ್ಗಡೆಗೆ ಬರೋದು, ದೇಶಕ್ಕೋಸ್ಕರ ಆಡೋದು. ನೋಡಿ, ಇಲ್ಲಿ ನೀವು ಕೋಚ್ ಆದ್ರೆ ಒಳ್ಳೆ ದುಡ್ಡು ಸಿಗುತ್ತೆ, ಎಕ್ಸ್ಪೋಜರ್ ಸಿಗುತ್ತೆ. ನೀವು ನಿಜವಾಗ್ಲೂ ಹೇಳ್ಕೊಡ್ಬೇಕು ಅಂತ ಇದ್ರೆ ಆ ಮಕ್ಳಿಗೆ ಕೋಚ್ ಆಗಿ, ಅವ್ರಿಗೆ ಚೆನ್ನಾಗಿ ಹೇಳ್ಕೊಟ್ರೆ ಮುಂದೆ ಅವರು ದೇಶಕ್ಕೋಸ್ಕರ ಆಡ್ತಾರೆ. ಜನತೆಯಿಂದ ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳಬಹುದು. ನೀವು ಅಲ್ಲಿ ವಸೀಂ ಭಾಯ್, ನೀವು ಕ್ರಿಕೆಟ್ನ ಬಹಳಷ್ಟು ವಿಚಾರಗಳಲ್ಲಿ ತುಂಬ ಕ್ರಿಯೇಟ್ ಇದ್ದೀರಾ. ಅಲ್ಲ, ನೀವು ಯಾವುದೇ ಟೀಮ್ ಆದರೂ ಕೋಚ್ ಯಾಕೆ ಆಗ್ತಾ ಇಲ್ಲ? ನಾನು ಒಂದು ಇಂಟರ್ವ್ಯೂಲಿ ಓದಿದ್ದೆ ಮುಂಚೆ ನೀವು ಯಾವುದೇ ಟೀಮ್ಗೂ ಕೋಚ್ ಆಗೋದಿಲ್ಲ ಅಂತ. ಹೌದು ನೋಡಿ, ಈ ಪ್ರಶ್ನೆ ನನಗೆ ಸುಮಾರು ಕಡೆ ಕೇಳಿ ಬಂದಿದೆ, ಯಾಕೆ ನೀವು ಪಾಕಿಸ್ತಾನದ ಕೋಚ್ ಆಗಲ್ಲ ಅಂತ. ನೋಡಿ, ನಾನು ಇರ್ಫಾನ್ ಅವ್ರಿಗೆ ಹೇಳ್ಕೊಟ್ಟಾಗ ಸಾಕಷ್ಟು ಜನ ನನ್ನ ಕ್ರಿಟಿಸೈಸ್ ಮಾಡಿದ್ರು. ಪೇಪರಲ್ಲೆಲ್ಲ ಹೇಗಂದ್ರೆ ಹಾಗೆ ಬೈದ್ರು. ಕೋಚಿಂಗ್ ಒಂದು ಡಿಫ್ರೆಂಟ್ ಸ್ಕಿಲ್, ಅದಕ್ಕೋಸ್ಕರ ನಿಮ್ಮ ಹತ್ರ ಪೇಷನ್ಸ್ ಇರಬೇಕು, ನೀವು ತುಂಬಾ ಆರ್ಗನೈಸ್ಡ್ ಆಗಿರಬೇಕು. ಅದೆರಡೂ ಕೂಡ ನನ್ನ ಹತ್ರ ಇಲ್ಲ. ಮತ್ತೆ ಹಾಗೆ ಮುಂದೆ ಯಾವಾಗ್ಲಾದ್ರೂ ಆಪರ್ಚುನಿಟಿ ಬಂದ್ರೆ ನಾನು ಖಂಡಿತ ಅದ್ರ ಬಗ್ಗೆ ಯೋಚಿಸ್ತೀನಿ, ಕನ್ಸಲ್ಟೆಂಟ್ ಆಗ್ತೀನಿ. ನೋಡಿ, ಯಾವುದೇ ಯಂಗ್ಸ್ಟರ್ ಯಾವುದೇ ಕಂಟ್ರಿಯಿಂದ ಬಂದು ನನ್ನ ಕೇಳಿದ್ರು ಅವ್ರಿಗೆ ನಾನು ಗೈಡ್ ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ ಕೂಡ ಆಗತ್ತೆ. ಅದರಿಂದಾಗೆ ನಾನು ಇರ್ಫಾನ್ ಅವ್ರಿಗೆ ಹೇಳ್ಕೊಟ್ಟಿದ್ದು, ಬೇರೆ ಬೌಲರ್ಸ್ಗೂ ಕೂಡ ಸುಮಾರು ಹೇಳಿದೀನಿ ನಾನು. ಆದ್ರೆ PCB ಗೇಟ್ ಮುಂದೆ ಕೂತ್ಕೊಂಡು ನನಗೆ ಈ ಕೆಲಸ ಕೊಡಿ ಅಂತ ನಾನು ಖಂಡಿತ ಕೇಳ್ಕೊಳ್ಳೋದಿಲ್ಲ. ನೋಡಿ, ಇತ್ತೀಚೆಗೆ ನನಗೆ ಅವರ ಲೆಟರ್ ಕೂಡ ಬಂದಿತ್ತು. ಫನ್ನಿ ವಿಷಯ ಏನು ಅಂದ್ರೆ, ಒಂದ್ 3 ವಾರದ ಕೆಳಗೆ PCB ಇಂದ ನನಗೊಂದು ಲೆಟರ್ ಬಂದಿತ್ತು. ಅವ್ರ ಹತ್ರ ಯಾವ ಜಾಬ್ಸ್ ವೇಕೆಂಟ್ ಇದೆ ಅದರ ಲಿಸ್ಟ್ ನ ನನಗೆ ಕಳಿಸಿದ್ರು. ಅದರಲ್ಲೊಂದು ಡೈರೆಕ್ಟರ್ ಆಫ್ ನ್ಯಾಷನಲ್ ಅಕಾಡೆಮಿ, ಅದರಲ್ಲಿ ಕ್ವಾಲಿಫಿಕೇಶನ್ ಬರ್ದಿದ್ರು, ಲೆವೆಲ್ 1 ಲೆವೆಲ್ 2 ಕೋಚಿಂಗ್ ಕೋರ್ಸ್ ಮಾಡ್ಕೊಂಬಂದ್ರೆ ಸಿಗುತ್ತೆ ಅಂತ. ನೋಡಿ, ನಾನು 400 ಒನ್ ಡೇ ಆಡಿದ್ದೀನಿ, 150 ಟೆಸ್ಟ್ ಮ್ಯಾಚಸ್ ಆಡಿದ್ದೀನಿ. ಅದೇನು ಕ್ವಾಲಿಫಿಕೇಶನ್ ಅಲ್ವಾ ಆಗಿದ್ರೆ ಲೆವೆಲ್ 1 ಲೆವೆಲ್ 2 ಕೋರ್ಸ್ ಮಾಡ್ಕೊಂಡೇ ಬರ್ಬೇಕಂತೆ, ಅದು ಕೂಡ ಇಂಗ್ಲೆಂಡ್ ಹೋಗಿ ಅವರಿಂದ ಕಲಿಬೇಕಂತೆ. ಆದ್ರೆ ನೋಡಿ ವಸೀಂ ಅವರೇ, ಈ ಪ್ರಶ್ನೆ ಅಂತೂ ಹುಟ್ಕೊಳ್ಳುತ್ತೆ. ಯಾರು 400 ಒನ್ ಡೇ ಮ್ಯಾಚ್ಗಳನ್ನ ಆಡಿದಾರೋ, ಇಷ್ಟು ಟೆಸ್ಟ್ಗಳನ್ನ ಆಡಿದಾರೋ, ಪಾಕಿಸ್ತಾನಕ್ಕೆ ಇಷ್ಟೊಂದು ಮ್ಯಾಚ್ಗಳನ್ನ ಗೆಲ್ಸ್ಕೊಟ್ಟಿದ್ದಾರೋ, ಅವರನ್ನ ಟೀಮಿಂದ ಹೇಗೆ ಹೊರಗಡೆ ಹಾಕಿದ್ರು ಅಂದ್ರೆ ಹಾಲಿಂದ ನೊಣನೆತ್ ಬಿಸಾಕ್ದಂಗೆ. ನೋಡಿ, ಇದಾಗಿರ್ಲಿಲ್ಲ ಅಂದಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಅಗೇನ್, ದಿಸ್ ಇಸ್ ಪಾರ್ಟ್ ಆಫ್ ಆ ಕಲ್ಚರ್, ಇದು ಕಲ್ಚರ್ನ ಭಾಗ ಅಷ್ಟೇ. ನೋಡಿ, ಇಲ್ಲಿ ಸೌರವ್ ಗಂಗೂಲಿ ಜೊತೆ ಏನ್ ನಡೀತಾ ಇದೆ, ಅವ್ರ ಜೊತೆ ಕೂಡ ಹಾಗೆ ನಡ್ಕೋತಾ ಇದ್ದಾರೆ ಅಲ್ವಾ. ನಾವು ಕೆಳಗ್ ಬಿದ್ದವ್ರನ್ನ ಇನ್ನೂ ತುಳಿಯೋಕ್ ಪ್ರಯತ್ನ ಪಡ್ತೀವಿ, ಆಕ್ಚುಲಿ ಅದಕ್ಕೆ ಆಪೋಸಿಟ್ ಆಗಿ ಮಾಡ್ಬೇಕು. ನೋಡಿ, ಸೌರವ್ ಗಂಗೂಲಿ ಅವ್ರಿಗೆ ಇನ್ನೂ 33 ವರ್ಷ ವಯಸ್ಸಷ್ಟೇ. ಸ್ವಲ್ಪ ಅವರು ಚೆನ್ನಾಗಿ ಆಡ್ತಾ ಇಲ್ಲ, ಅವರು ಔಟ್ ಆಫ್ ಫಾರ್ಮ್ ಇದ್ದಾರೆ. ಆದ್ರೆ ಅವ್ರಲ್ಲಿ ಕ್ರಿಕೆಟ್ ಇನ್ನೂ ಉಳ್ಕೊಂಡಿದೆ ಅಲ್ವಾ. ಈಗ ಟೀಮ್ ಕ್ಯಾಪ್ಟನ್ ಆಗಿಲ್ಲ, ದಟ್ಸ್ ಓಕೆ. ಆದ್ರೆ ಅವರಲ್ಲಿ ಇನ್ನೂ ಕ್ರಿಕೆಟ್ ಉಳ್ಕೊಂಡಿದೆ, ಅವ್ರನ್ನ ಬ್ಯಾಕಿಂಗ್ ಮಾಡ್ಬೇಕು. ನಾನಾಗಿದ್ದಿದ್ರೆ ಅದೇ ರೀತಿ ಮಾಡ್ತಾ ಇದ್ದೆ. ಯಾಕಂದ್ರೆ ಅವರು ಈಗ ಏನ್ ಅನುಭವಿಸ್ತಾ ಇದ್ದಾರೆ ಅದ್ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಒಬ್ಬ ಪ್ಲೇಯರ್ ಆಗಿ ನನ್ಗಿದೆಲ್ಲ ಅರ್ಥ ಆಗೋದ್ರಿಂದ ಇದ್ರಲ್ಲಿ ನನಗೆ ಆಶ್ಚರ್ಯ ಅಂತ ಏನು ಅನಿಸ್ಲಿಲ್ಲ. ಇದು ಹೀಗೆ ನಡೆಯೋದ್ ಬಿಡಿ. ಇಷ್ಟೆಲ್ಲ ಅಡ್ಮಿರೇಷನ್ ಸಿಕ್ಕಿದ ನಂತರ ಕೂಡ ನಿಮ್ಮನ್ನ ಟೀಮಿಂದ ಹೊರಗಡೆ ಆಗ್ತಾರೆ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿರ್ಬೇಕಲ್ಲ, ಹೀಗೆ ಹೊರಗಡೆ ಬರಬೇಕಾಯ್ತಲ್ಲ ಅಂತ. ಖಂಡಿತ ಹೌದು, ಬಟ್ ಐ ಹ್ಯಾವ್ ನೋ ರಿಗ್ರೆಟ್ಸ್. ಐ ಆಮ್ ಗ್ಲಾಡ್ ದಟ್ ಐ ರಿಟೈರ್ಡ್. ಇನ್ನೊಂದು 6 ತಿಂಗಳೇನಾದ್ರೂ ನಾನು ಆಡಿದಿದ್ರೆ, ಇನ್ನೊಂದು 6 ತಿಂಗಳು ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿರೋರು, ಅದಕ್ಕಿಂತ ಇದೇ ಒಳ್ಳೇದಲ್ವಾ. ಜನ ಈಗಲೂ ಹೇಳ್ತಾರೆ ಇನ್ನೊಂದು ವರ್ಷ ನೀವು ಆಡ್ಬೋದಿತ್ತು ಅಂತ. ಆದ್ರೆ ಬೋರ್ಡ್ ಅವ್ರನ್ನ ತೆಗಿಯೋಕ್ ಮುಂಚೆ ನಾನೇ ಹೋಗೋದು ಒಳ್ಳೇದು. ಯಾವಾಗಲಾದರೂ ಭಾರತದ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಆಗಲಿ ಅಥವಾ ಹಾಕಿ ಮ್ಯಾಚ್ ಆಗಲಿ, ಒಂದು ಸ್ಪಿರಿಟ್ ಇರೋದಿಲ್ವಲ್ಲ, ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ ಇರೋದಿಲ್ವಲ್ಲ. ಜಗಳ ಜಾಸ್ತಿ ಆಗುತ್ತಲ್ಲ ಇಂಡಿಯಾ ಜೊತೆಗೆ, ಗಲಾಟೆ ಜಗಳ ಆಗುತ್ತೆ, ಮತ್ತೆ ಆಟದ ಮನೋಭಾವ ಕಡಿಮೆ ಇರುತ್ತೆ. ಈ ಶತ್ರುಗಳ ಜೊತೆ ಆಡೋ ಥರ ಆಟಗಳನ್ನ ಆಡ್ತಾರೆ ಯಾಕೆ? ಅಲ್ಲ, ನೀವು ಯಾವ ಟಿವಿ ಚಾನಲ್ ನೋಡೋದ್ರಿ? ಎಲ್ಲ ಟಿವಿ ಚಾನಲ್ಗಳಲ್ಲೂ. ಅಲ್ಲ, ನಾನು ಎಲ್ಲಾ ಕಂಟ್ರಿ ವಿರುದ್ಧನೂ ಆಡಿದ್ದೀನಿ. ನಾವು ಕೆಲವು ಆಟಗಾರರಿಗೆ ಬೈತೀವಿ, ಹಾಗಂತ ಅದು ಬೇರೆ ನೀವು ಹೇಳೋದಾದ್ರೆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇದೆಯಾ? ಅಫ್ಕೋರ್ಸ್ ಇದು ಸ್ಪೋರ್ಟ್ಸ್ ಸ್ಪಿರಿಟ್. ಆಸ್ಟ್ರೇಲಿಯಾದವ್ರು ಮಾಡಿದ್ರೆ ಇದು ಓಕೆನಾ? ನಾವು ಮಾಡಿದ್ರೆ ತಪ್ಪು ಅಂತ ಹೇಳ್ತೀರಾ? ಅಲ್ಲ, ನಾನು ಕೇಳೋದು ಎಲ್ಲ ಟೀಮ್ಗಳ ಜೊತೆ ಇದೇ ರೀತಿ ಜಗಳ ಆಗುತ್ತಾ ಅಥವಾ ಪಾಕಿಸ್ತಾನ ಜೊತೆಗೆ ಮಾತ್ರ ಆಗುತ್ತಾ ಅಂತ. ಜಗಳ ಅಲ್ಲ, ಇಟ್ಸ್ ಅಗ್ರೆಷನ್ ಆನ್ ದ ಫೀಲ್ಡ್. ಆಫ್ ದ ಫೀಲ್ಡ್ ಎಲ್ಲ ಚೆನ್ನಾಗೇ ಇರ್ತೀವಿ. ನೋಡಿ, 6 ಗಂಟೆ ಮ್ಯಾಚ್ ಮುಗಿತಿದ್ದ ಹಾಗೆ ಮತ್ತೆ ಭೇಟಿ ಆಗ್ತೀವಿ, ಹೊರಗಡೆ ಓಡಾಡ್ತೀವಿ, ತಮಾಷೆ ಕೂಡ ಮಾಡ್ತೀವಿ. ಅಲ್ಲ, ವಸೀಂ ಅವರೇ, ನೀವು ಹೇಳ್ತಾ ಇದ್ರಿ ನಿಮ್ಮ ತಂಡ ಭಾರತದ ವಿರುದ್ಧ ಆಟ ಆಡ್ಬೇಕಾದ್ರೆ ಅಗ್ರೆಷನ್ ಇರುತ್ತೆ, ಅಲ್ಲಿ ತಾಕತ್ತನ್ನ ತೋರಿಸ್ಬೇಕಾಗತ್ತೆ ಗೆಲ್ಲೋದಕ್ಕೆ, ಮತ್ತೆ ಬೈಗುಳಗಳಾಗತ್ತೆ. ಯಾವ ತರ ಬೈತೀರಿ? ನೋಡಿ, ನೀವು ಅದನ್ನ ಬ್ಲೀಪ್ ಮಾಡ್ಬೇಕಾಗತ್ತೆ, ಇಲ್ಲಿ ಚಿಕ್ಕವರೆಲ್ಲ ಕೂತಿದ್ದಾರೆ. ನೋಡಿ, ವಿಷಯ ಏನಂದ್ರೆ, ಇಂಡಿಯಾ ವಿರುದ್ಧ ಆಡೋವಾಗ ಇಟ್ಸ್ ಅ ಬೆಸ್ಟ್ ಫೀಲಿಂಗ್. ನಾನು ಯಾವಾಗ್ಲೂ ಇಂಡಿಯಾ ವಿರುದ್ಧ ಆಡೋದನ್ನ ಎಂಜಾಯ್ ಮಾಡ್ಕೊಂಡು ಆಡಿದೀನಿ. ತುಂಬಾನೇ ಪ್ರೆಷರ್ ಇರುತ್ತೆ. ನೋಡಿ, ಹೇಳ್ತಾರಲ್ಲ ಆಶಸ್ ವರ್ಲ್ಡ್ ನ ಬೆಸ್ಟ್ ಸೀರೀಸ್ ಅಂತ, ನೋ ಕಂಪ್ಯಾರಿಸನ್ ಅಂತ. ಅಲ್ಲ, ಅವ್ರಿಗೆ ಏನ್ ಗೊತ್ತಿದೆ ಹೇಳಿ? ಅವ್ರು ಬರ್ತಾರೆ, ಏನೋ ಆಶಸ್ ಸೀರೀಸ್ ಆಡ್ತಾರೆ, ಗೆದ್ರೆ ವೆಲ್ ಡನ್, ಸೋತ್ರೆ ಬ್ಯಾಡ್ ಲಕ್ ಅಂತಾರೆ. ನಮ್ಮಲ್ಲಿ ಸೋತ್ರೆ 2 ವರ್ಷದ ತನಕ ಬ್ಯಾಡ್ ಲಕ್ ನಡೀತಾನೆ ಇರುತ್ತೆ. ವಯಸ್ಸ ವರ್ಷ 2 ಕಂಟ್ರಿಲ್ ಹಾಗಾಗತ್ತೆ. ಅಂದ್ರೆ ಸೋತು ನೀವು ಬರ್ಬೇಕಾದ್ರೆ ಜನ ಚಪ್ಲಿ ಹಾರ ತಗೊಂಡ್ ಬರ್ತಾರೆ. ಚಪ್ಲಿ ಹಾರ, ಕತ್ತೆ ಮೆರವಣಿಗೆ ಎಲ್ಲ ಕೂಡ ಮಾಡ್ತಾರೆ. ಬಟ್ ಐ ಥಿಂಕ್ ಇಟ್ಸ್ ಅ ಫನ್. ಆ ಪ್ರೆಷರ್ ಹೋಗ್ತಾ ಹೋಗ್ತಾ ಬಿಲ್ಡ್ ಆಗ್ತಾ ಇರುತ್ತೆ. 2 ತಿಂಗಳಿಂದಾನೇ ಶುರು ಆಗುತ್ತೆ. ನೋಡಿ, ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ಕೊಳ್ಳಿ, ಪ್ರೆಷರ್ ಈಗ್ಲಿಂದಾನೇ ಬಿಲ್ಡ್ ಆಗ್ತಾ ಹೋಗುತ್ತೆ. ಅವ್ರನ್ನ ಕರ್ಕೊಂಡು ಹೋಗೋ ಡ್ರೈವರ್, ಆಟೋ ರಿಕ್ಷಾದವನು, ಅಕ್ಕಪಕ್ಕದವರು, ಅಣ್ಣ ತಮ್ಮಂದ್ರು, ಫ್ರೆಂಡ್ಸ್ ಎಲ್ಲ ಸೋಲ್ಬಾರ್ದು ಅಂತ ಹೇಳ್ತಾರೆ. ಅದೇ ಪ್ರೆಷರ್ ಪ್ಲೇಯರ್ ಮೇಲೆ ಇರುತ್ತೆ. ನೋಡಿ, ದಟ್ಸ್ ದ ಬ್ಯೂಟಿ ಆಫ್ ಇಟ್. ಆ ಪ್ರೆಷರ್ನ ಹೇಗ್ ಮ್ಯಾನೇಜ್ ಮಾಡ್ತೀವಿ ಮುಖ್ಯ ಆಗತ್ತೆ. ಮತ್ತೆ ಅಗ್ರೆಷನ್ ಬಗ್ಗೆ ಹೇಳೋದಾದ್ರೆ, ಕೆಲವೊಮ್ಮೆ ಬೈಬೇಕಾಗತ್ತೆ. ನಿಮ್ಗೆ ಯಾರು ಇಷ್ಟ ಇರಲ್ವಲ್ಲ ಅವ್ರನ್ನ ಬೈಬೇಕಾಗತ್ತೆ. ಆ ರೀತಿ ಟೀಮ್ಗಳ ನಡುವೆ ನಡೆಯುತ್ತೆ. ನಾವು ಬೈತೀವಿ, ಅವರು ಕೂಡ ಬೈತಾರೆ. ಆದ್ರೆ ಸಚಿನ್ ಅಂತ ಪ್ಲೇಯರ್ಗೆ, ರಾಹುಲ್ ದ್ರಾವಿಡ್ ಅಂತ ದೊಡ್ಡ ಪ್ಲೇಯರ್ನ
ಅವರಿಬ್ರು ದೇಶದ ಗ್ರೇಟ್ ಅಂಬಾಸಿಡರ್ಸ್. ಅಂಥವ್ರಿಗೆ ನಾವು ಏನು ಕೂಡ ಹೇಳೋದಿಲ್ಲ, ಅವರು ನಮಗೂ ಕೂಡ ಏನು ಹೇಳಲ್ಲ, ಪ್ಲೇಯರ್ಸ್ಗೂ ಏನು ಹೇಳೋದಿಲ್ಲ. ಅದೊಂದು ರೀತಿ ಸೈಕಿ ಇರುತ್ತೆ, ಎಲ್ಲರೂ ಅದನ್ನ ಬಳಸ್ತಾರೆ. ನೋಡಿ, ಕೆಲವೊಂದ್ಸಲ ಏನ್ ಅನ್ಸುತ್ತೆ ಅಂತಂದ್ರೆ, ನೀವು ಯಾವಾಗಿಂದ ಆಟ ಆಡೋದನ್ನ ಬಿಟ್ರಲ್ಲ, ಆಗ ಪ್ರತಿಯೊಂದ್ರ ಮೇಲೂ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದಿರಿ ಅನ್ಸುತ್ತೆ. ಇದ್ರ ಬಗ್ಗೆ ನನ್ನ ಹತ್ರ ಕೆಲವೊಂದು ಆರೋಪ ಇದೆ, ಸಾಕಷ್ಟು ಪ್ರಶ್ನೆಗಳಿದೆ. ಆದ್ರೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ವಸೀಂ ಅಕ್ರಮ್ ಅವರನ್ನ ಕೇಳೋಣ ಇವರ ಎಕ್ಸ್ ಟಾಕ್ ಕಮೆಂಟ್ಸ್ಗಳ ಬಗ್ಗೆ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ಆರೋಪ ಮತ್ತೆ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರೋರು ಕ್ರಿಕೆಟ್ ಸ್ಟಾರ್ ವಸೀಂ ಅಕ್ರಮ್. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ ವಸೀಂ ಅಕ್ರಮ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಸೀಂ ಅಕ್ರಮ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲಾ ವಿಷಯದಲ್ಲೂ ಸುಮ್ಮನೆ ಮೂಗು ತೂರಿಸುತ್ತಾರೆ ಎಂಬುದು. ವಸೀಂ ಅವರೇ, ಇತ್ತೀಚಿನ ಮಾತುಕತೆ ಬಗ್ಗೆ ಮಾತಾಡೋದಾದ್ರೆ, ನೀವು ಐಸಿಸಿ ಬಗ್ಗೆ ಏನ್ ಮಾತನ್ನ ಹೇಳಿದೀರಾ ಅಂತಂದ್ರೆ, ಇಲ್ಲಿ ಬಿಳಿಯರ ಡಾಮಿನೇಷನ್ ಇದೆ ಅಂದಿದ್ರಿ. ಹಾ, ಇದೆಯಲ್ಲ, ನಾನೇನ್ ತಪ್ಪೇನ್ ಹೇಳಿಲ್ಲ. ಎಹ್ಸಾನ್ ಮನಿ ಏನಿದ್ದಾರೆ ನೋಡಿ, ಪಾಕಿಸ್ತಾನದವರು, ಅವರ ಹೇಳಿಕೆ ಕೂಡ ನಾನು ನೋಡಿದ್ದೀನಿ. ನೋಡಿ, ಅವ್ರು ಹೇಳ್ತಾರೆ ವಸೀಂ ಅಕ್ರಮ್ ಯಾಕೆ ಈ ತರ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಏನು ಅರ್ಥನೇ ಆಗೋದಿಲ್ಲ. ICC-ನಲ್ಲಿ ಎಷ್ಟು ಜನ ಪಾಕಿಸ್ತಾನಿಗಳಿದ್ದಾರೆ ಅಂತ ಅವ್ರು ಮೊದಲು ಹೇಳಿ. ನೋಡಿ, ಅವ್ರು ಹೇಳ್ತಾರೆ, ನಾನು ಖುದ್ದಾಗಿ ಆಸ್ ಎ ಪಾಕಿಸ್ತಾನಿ ಐ ಆಮ್ ಆನರ್ಡ್ ಬೈ ದ ಪ್ರಿವಿಲೇಜ್ ಗಿವನ್ ಟು ಮೀ ಲೀಡ್ ದಿ ICC ಇನ್ ಕ್ಯಾರಿಯಿಂಗ್ ಔಟ್ ರೆಸ್ಪಾನ್ಸಿಬಿಲಿಟೀಸ್ ಟು ಆಕ್ಟ್ ವಿದೌಟ್ ಫಿಯರ್ ಆರ್ ಫೇವರ್ ಟು ಎನಿ ನೇಷನ್. ಸೊ ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಒಬ್ಬ ನೋಡಿ, ನಾನು ಪಾಕಿಸ್ತಾನಿಯಾಗಿ ಪಾಕಿಸ್ತಾನದವ್ರು ಇರ್ಬೇಕು ಅಂತ ಹೇಳ್ತಿಲ್ಲ, ಇಂಡಿಯನ್ ಇರ್ಲಿ, ಶ್ರೀಲಂಕನ್ ಇರ್ಲಿ, ಬಾಂಗ್ಲಾದೇಶದವ್ರು ಇರ್ಲಿ. ನೋಡಿ, ಅಲ್ಲಿರುವಂತ ಪ್ಲೇಯರ್ಸ್ ಕ್ರಿಕೆಟ್ ಆಡಿ ರಿಟೈರ್ಡ್ ಆದಾಗ ಪೌಂಡ್ ಗಟ್ಲೆ ದುಡ್ಡಿರೋಂಥ ಜಾಬ್ ಸಿಗುತ್ತೆ. ನಮ್ಮಲ್ಲೂ ಕೂಡ ಪ್ಲೇಯರ್ಸ್ ಇದ್ದಾರೆ, 5 ಟೆಸ್ಟ್ ಮಾಡಿರೋಂಥವ್ರು, 20 ಟೆಸ್ಟ್ ಮ್ಯಾಚಸ್ ಆಡಿರೋಂಥವ್ರು. ಅವ್ರನ್ನ ಯಾಕೆ ನೀವು ಕರ್ಸ್ಕೊಳ್ಳೋದಿಲ್ಲ? ನೋಡಿ, ಐ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ICC. ನಾನು ICC-ನಲ್ಲಿ ಏನು ಕೆಲಸ ಕೇಳ್ಕೊಂಡು ಹೋಗಿಲ್ಲ. ನಾನು ಏನ್ ಸತ್ಯ ಅದನ್ನ ಮಾತಾಡಿದೀನಿ. ಅದಕ್ಕೆ ಅನ್ನೆಸೆಸರಿ ಕಮೆಂಟ್ಸ್ ಅಂತ ಹೇಳ್ತಾರೆ. ನೋಡಿ, ನಾನು ಹೇಳಿರೋದು, ಶಬೀರ್ ಅಹಮದ್ ಅವ್ರನ್ನ 4 ಬಾರಿ ಆಕ್ಷನ್ ಚೆಕ್ ಮಾಡಿದ್ರು. ಮೊದಲನೇ ಬಾರಿ ಚೆಕ್ ಮಾಡಿದ್ರು, ಕ್ಲಿಯರ್ ಆಯ್ತು. 2ನೇ ಬಾರಿ ಮಾಡಿದ್ರು, ಅದು ಕ್ಲಿಯರ್ ಆಯ್ತು. 3ನೇ ಬಾರಿ ಮಾಡಿದ್ರು, ಅದು ಕ್ಲಿಯರ್ ಆಯ್ತು. ಈಗ ಮತ್ತೆ 4ನೇ ಬಾರಿ ಅಂತೆ. ಆಗ್ಲೇ 3 ಸರಿ ಒಬ್ಬ ಹುಡುಗನ್ನ ನೀವು ಕ್ಲಿಯರ್ ಮಾಡಿದ ಮೇಲೂ ಕೂಡ, ಸೊ ಜಸ್ಟ್ ಲೆಟ್ ಹಿಮ್ ಪ್ಲೇ ಹಿಸ್ ಕ್ರಿಕೆಟ್. ಮತ್ತೆ ಹೀಗೆ ಮಾಡ್ತಿದ್ರೆ ಹೇಗೆ ಹೇಳಿ? ಒಂದ್ಸರಿ ನೀವು ಆಸ್ಟ್ರೇಲಿಯಾ ಕಳಿಸಿದ ಮೇಲೆ ಆ ಬಯೋಮೆಕ್ಯಾನಿಕ್ಸ್ ಎಲ್ಲ ಏನಿದೆ, ಗೆಜೆಟ್ಸ್ ಎಲ್ಲ ಏನಿದೆಯಲ್ಲ, ಅದನ್ನೆಲ್ಲ ಬಳಸಿ ಅದ್ರಲ್ಲಿ ಚೆಕ್ ಮಾಡಿ ಅವ್ರನ್ನ ಕ್ಲಿಯರ್ ಮಾಡಿದ ಮೇಲೆ ಆ ಹುಡುಗಂಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಾ? ಅದೇ ರೀತಿ ಹರ್ಭಜನ್ ಅವ್ರಿಗೂ ಕೂಡ ಆಯ್ತು, ಶೋಯಬ್ ಮಲಿಕ್ಗೂ ಕೂಡ ಆಯ್ತು. ನಮ್ಮವ್ರಿಗೆ ಯಾಕೆ ಈ ರೀತಿ ಆಗತ್ತೆ? ನೀವೇ ನನಗೆ ಹೇಳಿ, ಯಾರಾದ್ರೂ ಒಬ್ಬ ಬಿಳಿ ಆಟಗಾರನ್ನ ಈ ರೀತಿ ಟ್ರೀಟ್ ಮಾಡಿದಾರ ಅವರು? ಅಂದ್ರೆ ನೀವ್ ಹೇಳ್ತಾ ಇರೋದು, ಈ ವೈಟ್ ಸ್ಕಿನ್ ಪ್ಲೇಯರ್ಸ್ ಏನಿದ್ದಾರೆ ಅವ್ರ ಜೊತೆಗೆ ಹೀಗಾಗುದಿಲ್ಲ. ಹೌದು, ನಾನು ಅದನ್ನೇ ಹೇಳಿದ್ದು. ಇಲ್ಲಿ ಏನಾಗತ್ತೆ ಅಂದ್ರೆ, ನಮ್ಮಂತ ಕ್ರಿಕೆಟರ್ಸ್ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಈ ಘಟನೆಗಳ ಬಗ್ಗೆ. ನಾನು ನನ್ನ ಬಗ್ಗೆ ಏನು ಹೇಳ್ತಾ ಇಲ್ಲ ಅಲ್ವಾ, ನಾನು ಫ್ಯೂಚರ್ ಪ್ಲೇಯರ್ಸ್ ಬಗ್ಗೆ ಹೇಳ್ತಾ ಇರೋದು. ಇಂಡಿಯನ್ಸ್, ಪಾಕಿಸ್ತಾನೀಸ್ ICC-ನಲ್ಲಿ ಇರ್ಬೇಕು ಅಂತ, ಅಲ್ಲಿ ಜಾಬ್ ಸಿಗ್ಲಿ, ನಮ್ ದೇಶನ ಯಾರಾದ್ರೂ ರೆಪ್ರೆಸೆಂಟ್ ಮಾಡ್ಲಿ ಅಂತ. ಆದ್ರೆ ICC-ನ ಪ್ರೆಸಿಡೆಂಟ್ ಯಾರಿದಾರಲ್ಲ, ಎಹ್ಸಾನ್ ಮನಿ, ಅವರು ಪಾಕಿಸ್ತಾನದವರು, ಏಷ್ಯನ್ ಅವರು, ಅವ್ರೇನು ವೈಟ್ ಸ್ಕಿನ್ ಅವ್ರು ಅಲ್ವಲ್ಲ? ನೋಡಿ, ಅವರು ಏಷ್ಯನ್ ಅಲ್ಲ, ಅವರು ಬ್ರಿಟಿಷ್ ಅವರು. 25 ವರ್ಷದಿಂದ ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನ ನೀವು ರೆಪ್ರೆಸೆಂಟೆಡ್ ಬೈ ಅವ್ರನ್ನ ಪಾಕಿಸ್ತಾನ. ಪಾಕಿಸ್ತಾನದವರು ಅಂತ ನೀವು ಒಪ್ಪಲ್ಲ? ಪಾಕಿಸ್ತಾನಿ ಅಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಇಲ್ಲಿನ ಕಲ್ಚರ್ ಬಗ್ಗೆ ಗೊತ್ತಿಲ್ಲ, ಇಲ್ಲಿನ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಇಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಗೊತ್ತಿಲ್ಲ, ಇಲ್ಲಿನ ಸೈಕಿ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ PCB ಬಗ್ಗೆ ಗೊತ್ತಿಲ್ಲ. ನಾನು ಅದನ್ನ ಹೇಳಕ್ ಹೊರಟಿದ್ದೇನೆ. ಅವ್ರು ಹೇಳ್ತಾರೆ, ವಸೀಂ ಅಕ್ರಮ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರಲ್ಲ, ದೀಸ್ ಕಾಮೆಂಟ್ಸ್ ವಿಲ್ ನಾಟ್ ಡೂ ಎನಿ ಗುಡ್ ಟು ದ ಗೇಮ್ ಅಂಡ್ ಆಫೆನ್ಸಿವ್ ಈವನ್ ಟು ದೋಸ್ ಏಷ್ಯನ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿ ICC. ನೋಡಿ, ಕೆಲವು ವಿಷಯಗಳ ಬಗ್ಗೆ ಡಿಫ್ರೆನ್ಸಸ್ ಇದೆ ಅಷ್ಟೇ. ICC ವಿರುದ್ಧ ನನ್ಗೆ ಯಾವುದೇ ರೀತಿ ದ್ವೇಷ ಇಲ್ಲ, ಮುಂಚೆಯಿಂದನೂ ಕೂಡ ಏನೂ ಇರಲಿಲ್ಲ. ನಾನ್ ಹೇಳ್ಬೇಕು ಅಂತಿರೋದು ಇಷ್ಟೇ. ನೋಡಿ, ತಪ್ಪು ನಡೆದಾಗ ನಾನು ಅದನ್ನ ಖಂಡಿತ ಖಂಡಿಸ್ತೀನಿ. ನೋಡಿ, ಈಗ ಒಂದು ಹೊಸ ರೂಲ್ ತಂದಿದ್ದಾರೆ ನೋಡಿ. ಅದ್ರ ಪ್ರಕಾರ ಅವರ ಕಮಿಟಿನಲ್ಲಿ ಯಾರಿದಾರೋ ಅವರು 15 ಡಿಗ್ರಿ ರೂಲ್ ಅಂತ ತಂದಿದ್ದಾರೆ. ಒಬ್ಬ ಬೌಲರ್ 15 ಡಿಗ್ರಿ ತನಕ ಬೆಂಡ್ ಮಾಡಿದ್ರೆ ಅವರು ಅದಕ್ಕಿಂತ ಹೆಚ್ಚಿಗೆ ಬೆಂಡ್ ಮಾಡಬಾರ್ದು, ತಪ್ಪು ಅಂತ ಹೇಳ್ತಾರೆ. ಅಲ್ಲ, 15 ಡಿಗ್ರಿ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇನ್ನು ಯುವ ಆಟಗಾರರಿಗೆ ಏನು ಹೇಳೋದು? ಅಲ್ಲ, ಈಗ ಅಂಪೈರ್ ಫೀಲ್ಡ್ ಅಲ್ಲಿ 15 ಡಿಗ್ರೀಸ್ನ ಹೇಗೆ ನೋಡ್ತಾರೆ ಹೇಳಿ? ನೋಡಿ, ಇಲ್ಲಿ 2 ವಿಷಯಗಳಿವೆ. ವಕಾರಿನಿಸ್ ಅವ್ರು ಹೇಳ್ತಾರೆ, ಐದರ್ ಯು ಚೆಕ್ ಆರ್ ಯು ಡೋಂಟ್. ದೇರ್ ಇಸ್ ನೋ ಇನ್ ಬಿಟ್ವೀನ್. ನೀವು ಸರಿಯಾಗಿ ಬೌಲಿಂಗ್ ಮಾಡ್ತೀರಾ ಅಥವಾ ಮಾಡೋದಿಲ್ಲ. ಅದನ್ನ ಸಿಂಪ್ಲಿಫೈ ಮಾಡಿ ಜನರಿಗೂ ಅರ್ಥ ಆಗ್ಲಿ. ನೋಡಿ, ಒಬ್ಬ ಆಟಗಾರ ತನ್ನ ಕರಿಯರ್ನ ಶುರುವಿನಲ್ಲೇ ಇದನ್ನ ಅರ್ಥ ಮಾಡ್ಕೊಂಡು ಅವರ ಆಕ್ಷನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಅವ್ರನ್ನ ಆಮೇಲೆ ಬ್ಯಾನ್ ಮಾಡಿ. ಮುರಳೀಧರನ್ ಅವರು 400 ಟೆಸ್ಟ್ ವಿಕೆಟ್ ತಗೊಂಡ್ಮೇಲೆ ಆಮೇಲೆ ಅವರು ಆಕ್ಷನ್ ಸರಿ ಇಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೇಳೋ ಅವಶ್ಯಕತೆ ಏನಿತ್ತು? ನೋಡಿ, ಈ ರೀತಿ ತೊಂದರೆ ಕೊಡೋದಕ್ಕೆ ಈಗ ಶುರು ಮಾಡಿದ್ದಾರೆ. ಆಗಿಂದ ಮುರಳೀಧರನ್ ಅವರು ಆಡ್ತಾನೆ ಇದ್ರು, ಆಗ ಯಾರು ಅದ್ರ ಬಗ್ಗೆ ಹೇಳಿಲ್ಲ. ಗಂಗೂಲಿ ಅವರನ್ನ ಬ್ಯಾನ್ ಮಾಡಿದ್ರಲ್ಲ, ಅದು ಸರಿ ಅಂತ ನಿಮ್ಗನ್ಸುತ್ತಾ? ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ತುಂಬಾ ಮ್ಯಾಚ್ಗಳಿಂದ ಬ್ಯಾನ್ ಮಾಡಿದ್ರು ಅನ್ಸತ್ತೆ. 1-2 ಮ್ಯಾಚಸ್ ಬ್ಯಾನ್ ಮಾಡಿದ್ರೆ ಪರವಾಗಿರ್ಲಿಲ್ಲ. ಆದ್ರೆ ಅವ್ರನ್ನ 6 ಮ್ಯಾಚ್ಗಳಿಂದ ಬ್ಯಾನ್ ಮಾಡಿದ್ರು ಅನ್ಸತ್ತೆ. ಅವ್ರ ಅಫೆನ್ಸ್ ಕೂಡ ಅಷ್ಟೇನ್ ದೊಡ್ಡದಾಗಿರ್ಲಿಲ್ಲ, ಅಷ್ಟೊಂದು ಬ್ಯಾನ್ ಮಾಡಬಾರ್ದಾಗಿತ್ತು. ನೋಡಿ, ಅದರ ರಿಸಲ್ಟ್ ಏನಾಯ್ತು ಅಂದ್ರೆ ಅವ್ರ ಕೈಯಿಂದ ಕ್ಯಾಪ್ಟನ್ಶಿಪ್ ಕೂಡ ಹೊರಟೋಯ್ತು. ಹೌದು, ನೋಡಿ, ನೀವು 6 ಮ್ಯಾಚಸ್ ಆಡ್ತಾ ಇಲ್ಲ, ಮತ್ತೆ ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಕ್ಯಾಪ್ಟನ್ಸಿ ಹೋಗೇ ಹೋಗುತ್ತೆ. ನೋಡಿ, ಇಂಗ್ಲೆಂಡ್ ಮತ್ತೆ ಆಸ್ಟ್ರೇಲಿಯಾ ತರ ನಮ್ಮ ಸ್ಟ್ರಕ್ಚರ್ ಇಲ್ಲ ಅಲ್ವಾ? ಒಬ್ಬ ಕ್ಯಾಪ್ಟನ್ ಇದ್ದಾನೆ, ಅವನಿಗೆ ಬ್ಯಾಕಿಂಗ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅನ್ನೋದು. ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಇದ್ರು, ಮ್ಯಾಚ್ ಗೆದ್ಬಿಟ್ರು, ಅವ್ರಿಗೆ ಜೈ ಅಂದ್ರು ಅಷ್ಟೇ. ಹಳೆ ಕ್ಯಾಪ್ಟನ್ ಮನೆ ಕಳ್ಸಿದ್ರು.
ಸೊ ಇಟ್ಸ್ ಡಿಫ್ರೆಂಟ್ ಕಲ್ಚರ್ ಆಲ್ ಟುಗೆದರ್. ಆದ್ರೆ ನೋಡಿ, ನಾನ್ ನಿಮ್ಮ ಹೇಳಿಕೆನ ಓದೆ. ನೀವು ಹೇಳ್ತೀರಿ ಸೌರವ್ ಗಂಗೂಲಿ ಬದಲಾಗಿದ್ದಾರೆ, ಅವರ ಸ್ಟೈಲ್ ಬದಲಾಗಿದೆ, ಸ್ಲೀಪಿಂಗ್ ಕ್ಯಾಪ್ಟನ್ ಆಗಿದ್ದಾರೆ. ಹೇಗೆ ಅಂತಂದ್ರೆ ಮೈದಾನದಲ್ಲಿ ಮಲ್ಗಿರೋ ಹಾಗೆ ಕಾಣ್ತಾರೆ. ಅದು ನಾನಲ್ಲ, ಇಡೀ ಪ್ರೆಸ್ ಅವರೇ ಹೇಳ್ತಾ ಇದ್ರು. ಅವರ ಪರ್ಫಾರ್ಮೆನ್ಸ್ ಆಗಿತ್ತು, ಫೀಲ್ಡಿಂಗ್ ಚೆನ್ನಾಗಿರ್ಲಿಲ್ಲ, ಬ್ಯಾಟಿಂಗ್ ಚೆನ್ನಾಗಿರ್ಲಿಲ್ಲ. ಒಬ್ಬ ಕ್ಯಾಪ್ಟನ್ ಆಗಿ ಯು ಶುಡ್ ಲೀಡ್ ಫ್ರಮ್ ದ ಫ್ರಂಟ್. 6 ವರ್ಷದ ಮುಂಚೆ ಅವ್ರು ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿದ್ರು, ಈಗ ಅದು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಲಿ ಅಂತ ನಾನು ಆ ರೀತಿ ಹೇಳ್ದೆ. ನನ್ಗೊಂದೆರಡು ಮಾತು ಬೈದು ಚೆನ್ನಾಗಿ ಆಡೋಕೆ ಶುರು ಮಾಡ್ತಾರೆ ಅನ್ಕೊಂಡೆ. ಅದೇ ನೋಡಿ, ಇವಾಗ ನೆಟ್ಟಲ್ಲಿ ಗಂಟೆಗಟ್ಟಲೆ ಬೌಲಿಂಗ್ ಮಾಡ್ತಾ ಇದಾರೆ ಪ್ರೆಷರ್ ಬಂದ ಮೇಲಿಂದ. ಐ ರೆಸ್ಟ್ ಮೈ ಪಾಯಿಂಟ್ ದೇರ್. ನಿಂಬಾಲ್ಗೂ ಕೂಡ ಚೆನ್ನಾಗಿ ಹೊಡೆದಿರ್ಬೇಕಲ್ಲ ಗಂಗೂಲಿ ಅವರು. ಈ ಸ್ಟಾರ್ ಅವರು ಬರೀ 1 ಮ್ಯಾಚ್ ತೋರಿಸಿದ್ದಾರೆ. ಅದು ಕೂಡ ಕಳೆದ 1 ವರ್ಷದಿಂದ ನನಗೆ ಹೊಡಿತಾ ಇದಾರಲ್ಲ, ಅದನ್ನೇ ತೋರಿಸ್ತಾರೆ ಅವರು ಅಷ್ಟೇ, ಇನ್ನೇನು ತೋರಿಸ್ತಾರೆ. ಒಂದ್ ವೇಳೆ ಏನಾದ್ರೂ ನಿಮ್ಮನ್ನ ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ ಆಯ್ಕೆ ಮಾಡಿ ಅಂತ ಹೇಳಿದ್ರೆ ಯಾರನ್ನ ಆಯ್ಕೆ ಮಾಡ್ತೀರಿ? ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ಸೌರವ್ ಗಂಗೂಲಿ? ಐ ಥಿಂಕ್ ಸಚಿನ್ ಟ್ರೈ ಟ್ವೈಸ್. ಅವ್ರಿಗೆ ಯಾವುದೇ ಪ್ರೆಷರ್ ಬೇಕಿಲ್ಲ, ಅವ್ರು ಆರಾಮಾಗಿ ಆಡ್ತಾ ಇದ್ದಾರೆ, ಹಾಗೆ ಆಡ್ತಾ ಇರಲಿ. ಮತ್ತೆ ಸೌರವ್ ಗಂಗೂಲಿ ಕೂಡ ಸಾಕಷ್ಟು ಮ್ಯಾಚ್ಗಳಲ್ಲಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಅಲ್ಲದೆ ಅವರೀಗ ಬೆಸ್ಟ್ ಕ್ಯಾಪ್ಟನ್ ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್ ವಿನ್ನಿಂಗ್ ಪರ್ಸೆಂಟೇಜ್ ನೋಡ್ಕೊಂಡಾಗ. ನಾವ್ ಇಟ್ಸ್ ರಾಹುಲ್ಸ್ ಟೈಮ್. ರಾಹುಲ್ ದ್ರಾವಿಡ್ ಅವರು ತುಂಬಾನೇ ಗ್ರೇಟ್ ಪ್ಲೇಯರ್ ಅಂಡ್ ಹಿ ಇಸ್ ಡೂಯಿಂಗ್ ಎ ಗುಡ್ ಜಾಬ್. ನಿಮ್ಗೆ ಅನ್ಸುತ್ತಾ ಇರ್ಫಾನ್ ಪಠಾಣ್ ಒಬ್ಬ ಎಂಥ ಆಟಗಾರ ಅಂತಂದ್ರೆ ಆತ ಭವಿಷ್ಯದಲ್ಲಿ ವಸೀಂ ಅಕ್ರಮ್ ಅವರ ಸರಿಸಮಾನವಾದ ಆಟಗಾರ ಅಂತ ಹೇಳ್ಬೋದಾ? ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಬೇರೆನೇ ಇದೆ. ಅವ್ರನ್ನ ಈಗಲೇ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ, ತುಂಬಾ ಅರ್ಲಿ ಆಗತ್ತೆ. ಕಪಿಲ್ ದೇವ್ ಆಗ್ಲಿ ಬೇರೆ ಯಾರ ಜೊತೆ ಆಗ್ಲಿ ಮಾಡಬಾರ್ದು. ನೋಡಿ, ಅವ್ರ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ. ಅವ್ರ ಏನಿರ್ಬೇಕು ಅಂದ್ರೆ ಅವರು ಭಾರತಕ್ಕೋಸ್ಕರ ಇನ್ನೂ 12-15 ವರ್ಷ ಆಡಬೇಕು ಅನ್ನೋದು. ಆದ್ರೆ ಇಂಡಿಯಾದ ಸಮಸ್ಯೆ ಏನು ಅಂದ್ರೆ, ಒಂದ್ ಇನ್ನಿಂಗ್ಸ್ ಆಡ್ತಿದ್ದಾಗೆ ನೀವು ಅವ್ರನ್ನ ಬ್ರಾಡ್ಮನ್ ಜೊತೆ ಕಂಪೇರ್ ಮಾಡೋಕೆ ಶುರು ಮಾಡ್ತೀರಾ. ದಿಸ್ ಇಸ್ ಟ್ರೂ. ಇಲ್ಲಿ ಎಷ್ಟೊಂದು ಸ್ಪಾನ್ಸರ್ಶಿಪ್ ಬರುತ್ತೆ ಅಂದ್ರೆ ಆ ಹುಡುಗ ಗಾಬರಿ ಆಗ್ಬಿಡ್ತಾನೆ. ಇದಕ್ಕಿದ್ದಾಗೆ ನಾನು ದೊಡ್ಡ ಸ್ಟಾರ್ ಆದೆ ಅನ್ಕೋತಾನೆ. ಅದರಿಂದ ಅವ್ರಿಗೆ ತೊಂದರೆ ಆಗತ್ತೆ. ಇರ್ಫಾನ್ ಅವರು 15 ವರ್ಷ ನಾನು ಆಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಖಂಡಿತ ಅದು ಅವ್ರ ಕೈಲಾಗತ್ತೆ. ಈಸ್ ಬ್ಯಾಟಿಂಗ್ ವೆಲ್ ನೌ, ವಿಕೆಟ್ಸ್ ಕೂಡ ಬೀಳ್ತಾ ಇವೆ ಅವರಿಗೆ. ನೋಡಿ, 15 ವರ್ಷ ಅವರು ಆಡದ ಮೇಲೆ ಎಲ್ರಿಗೂ ಅರ್ಥ ಆಗತ್ತೆ. ಬೇಡ 5 ವರ್ಷ ಆಡಿದ್ರೆ ಸಾಕು, ಅವರು ನನ್ನ ರೀತಿ ಬೌಲರ ಅಥವಾ ಕಪಿಲ್ ದೇವ್ ರೀತಿ ಬೌಲರ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಇಟ್ಸ್ ಟೂ ಅರ್ಲಿ ಟು ಕಂಪೇರ್. ಇದಕ್ಕೆ ಕಾರಣ ಏನಿರ್ಬೋದು? ಒಂದ್ ವೇಳೆ ಇವತ್ತಿನ ದಿನಗಳಲ್ಲಿ 2 ಮ್ಯಾಚಲ್ಲಿ ಚೆನ್ನಾಗಾಡಿ ವಿಕೆಟನ್ನ ತಗೊಂಡ್ರೆ ಅದಾದ್ಮೇಲೆ ಸ್ವಲ್ಪ ತಲೆ ತಿರುಗೋದಕ್ಕೆ ಶುರುವಾಗುತ್ತಲ್ಲ. ಹೌದು, ಈ ಮೀಡಿಯಾ ಮತ್ತೆ ಪ್ರೆಸ್ ಇದೆಯಲ್ಲ, ಅದರಿಂದ ಪ್ರೆಷರ್ ಬಿಲ್ಡ್ ಆಗತ್ತೆ. ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನಿಮ್ ಫೋಟೋ ಬಂದಾಗ, ಎಲ್ಲಿ ಹೋದ್ರೂ ಕೂಡ ಜನ ನಿಮ್ಮನ್ನ ಸ್ಟಾರ್ ತರ ನೋಡಿದಾಗ ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಓಕೆ, ನನ್ಗೆ ಸ್ಥಾನ ಸಿಕ್ಕಿದೆ, ಇನ್ಯಾರು ನನ್ನ ಅಲರ್ಸಕ್ ಆಗಲ್ಲ ಅಂತ ಅನ್ಕೋತಾರೆ. ಅದರಿಂದ ವ್ಯತ್ಯಾಸ ಆಗುತ್ತೆ. ಪಾಕಿಸ್ತಾನದ ಕತೆ ಬೇರೆ ಇದೆ. ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಯಾಕೆ ಆಟಗಾರ ಆಡ್ತಾರೆ ಅಂದ್ರೆ ಈ ರೀತಿ ಸೌಲಭ್ಯ ಸಿಗೋದಿಲ್ಲ. ಆಟಗಾರ ಸ್ಪಾನ್ಸರ್ಸ್ ನ ಹುಡ್ಕೊಂಡು ಹೋಗ್ತಾರಲ್ಲಿ. ಇಲ್ಲಿ ಸ್ಪಾನ್ಸರ್ಸ್ ಕಾಯ್ತಾ ಇರ್ತಾರೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಇಂಡಿಯಾದಲ್ಲಿ ಎಲ್ಲ ಸುಲಭವಾಗಿ ಸಿಕ್ಬಿಡುತ್ತೆ. ನೋಡಿ, ನೀವು ಸ್ವಲ್ಪ ಸಮಯ ಕೊಟ್ಟು ಅವನು ಹೇಗೆ ಆಡ್ತಾ ಇದ್ದಾನೆ ಅಂತ ನೋಡ್ಬೇಕು. ಅಟ್ಲೀಸ್ಟ್ 1-2 ವರ್ಷ ಹೇಗೆ ಆಡ್ತಿದ್ದಾನೆ ಅಂತ ನೋಡಿ, ಆಮೇಲೆ ಸ್ಪಾನ್ಸರ್ಶಿಪ್ ನ ಕೊಡ್ಬೇಕು. ಆಗ ಅದ್ರ ಬೆಲೆ ಗೊತ್ತಾಗತ್ತೆ. ಇಟ್ ವಿಲ್ ಬಿ ಗುಡ್ ಫಾರ್ ದ ಬಾಯ್. ಆಗ ಅವರು ದೇಶನ ಸಾಕಷ್ಟು ವರ್ಷಗಳ ಕಾಲ ರೆಪ್ರೆಸೆಂಟ್ ಮಾಡ್ತಾರೆ. ಏನ್ ಸಲಹೆ ಕೊಡ್ತೀರಾ ನೀವು? ಮಹೇಂದ್ರ ಸಿಂಗ್ ಧೋನಿ ಇದ್ದಾರೆ, ಇರ್ಫಾನ್ ಪಠಾಣ್ ಇದ್ದಾರೆ, ಇವರೆಲ್ಲ ಯಂಗ್ಸ್ಟರ್ಸ್, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇವರೆಲ್ಲರಿಗೂ ಸ್ಪಾನ್ಸರ್ಶಿಪ್ ಸಿಗ್ತಾ ಇದೆ. ವೀರೇಂದ್ರ ಸೆಹ್ವಾಗ್ ಕೂಡ ಲಿಸ್ಟ್ ಅಲ್ಲಿ ಇದ್ದಾರೆ. ಇವರಿಗೆ ಏನ್ ಸಲಹೆ ಕೊಡ್ತೀರಾ? ಸೆಹ್ವಾಗ್ ಇದ್ರಲ್ಲಿಲ್ಲ. ಅವ್ರಾಗ್ಲೇ 40 ಟೆಸ್ಟ್ ಮ್ಯಾಚ್ ಆಡಿದ್ದಾರೆ, 50 ಅವರೇಜ್ ಇದೆ. ಸೊ ಈಗ ಅವರು ಆ ಫಸ್ಟ್ ಕ್ಯಾಟಗರಿನಲ್ಲಿ ಬಂದ್ಬಿಟ್ಟಿದ್ದಾರೆ. ಉಳಿದ ಇಬ್ರು ಪ್ಲೇಯರ್ಸ್ಗೆ ನಾನ್ ಕೊಡೋ ಸಲಹೆ ಏನು ಅಂದ್ರೆ, ಅವ್ರು ಇನ್ನೂ ಕೂಡ ಅಂದ್ರೆ ನನಗೂ ಅರ್ಥ ಆಗುತ್ತೆ, ಒಳ್ಳೆ ಸ್ಪಾನ್ಸರ್ಶಿಪ್ ಬಂದಾಗ ಅದನ್ನ ರೆಫ್ಯೂಸ್ ಮಾಡೋದು ಕಷ್ಟ ಅಂತ. ರೆಫ್ಯೂಸ್ ಮಾಡೋದು ಬೇಡ, ಆದ್ರೆ ಗೇಮ್ ಕಡೆ ಹೆಚ್ಚು ಗಮನ ಕೊಡ್ಲಿ. ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ಎಲ್ಲಾನು ಅವ್ರ ಹಿಂದೆನೆ ಬರುತ್ತೆ. ಅವ್ರು ಯಾವ್ದೇ ಕನ್ಸಿದ್ರು ಅದ್ ನೆನ್ಸಾಗೆ ಆಗುತ್ತೆ. ಇನ್ ಆರ್ ಪಾರ್ಟ್ ಆಫ್ ದ ವರ್ಲ್ಡ್ ಇಟ್ಸ್ ರಿಲಿಜಿಯನ್. 1 ಅಥವಾ 2 ವರ್ಷ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಎಲ್ಲಾನು ಅವ್ರ ಹಿಂದೆನೆ ಹುಡ್ಕೊಂಡು ಬರುತ್ತೆ, 10 ಪಟ್ಟು ಹೆಚ್ಚಾಗಿ ಬರುತ್ತೆ. ವಸೀಂ ಭಾಯ್ನ ಈ ಎಲ್ಲ ಕಾಂಟ್ರವರ್ಸೀಸು ಅಲಿಗೇಷನ್ಸ್ ನೋಡಾದ್ಮೇಲೆ ನಾನು ನಿಮ್ಮ ಹತ್ರ ಒಂದು ಚಿಕ್ಕ ಕ್ವಶನ್ನ ಕೇಳಬೇಕು ಅಂತಿದ್ದೀನಿ. ಮತ್ತೆ ಈ ಒಂದು ಪ್ರಶ್ನೆ, ಒಂದು ವೇಳೆ ಸುನಿಲ್ ಗವಾಸ್ಕರ್ ಅವರು ಈ ಕಾರ್ಯಕ್ರಮನ ನೋಡ್ತಾ ಇದ್ರೆ, ನೀವು ಎಷ್ಟು ಒಳ್ಳೆ ಕ್ರಿಕೆಟರು, ಎಷ್ಟು ರೆಕಾರ್ಡ್ಸ್ಗಳನ್ನ ಮಾಡಿದ್ರೆ, ಮತ್ತೆ ಈ PCBs ನ ಒಳಗಡೆ ಮತ್ತೆ ನಮ್ಮ ಈ BCCI ನ ಒಳಗಡೆ ಎಷ್ಟೋ ಜನರ ಕ್ರಿಕೆಟ್ ಅಲ್ಲಿ ಕೇಸಸ್ಗಳನ್ನ ಇನ್ಸ್ಪೈರ್ ಮಾಡ್ತಾ ಹೋದ್ರೆ ಅವರು ಈ ಕ್ರಿಕೆಟ್ನ ಹ್ಯಾಂಡಲ್ ಮಾಡ್ತಿರೋ ರೀತಿನ, ಮತ್ತೆ ನೀವು ಅವಾಗ ಸುಮ್ಮನೆ ಕೂತ್ಕೊಂಡಿರ್ತೀರಲ್ವಾ. ಸೊ ಅವಾಗ ಪ್ರೆಸ್ಸಲ್ಲಿ ಸುಮ್ಮನೆ ಇರ್ತಾರೆ. ಸೊ ಹಾಗಾಗಿ ನನಗನ್ಸುತ್ತೆ ಯಾವಾಗಲೂ ಹಿಂದೂಸ್ತಾನದಲ್ಲಿ ಯಾವುದೋ ಉದ್ಧಾರ ಆಗುವಂತ ಕೆಲಸಗಳು ಮಾಡ್ತಾ ಇಲ್ಲ, ಅದಾಗಿರ್ಬೇಕಿತ್ತು. ಐ ಅಗ್ರಿ ವಿತ್ ಯು. ನೀವು ಹೇಳ್ತಿರೋದು ಸರಿಯಾಗಿದೆ. ಆ ರೀತಿ ಮಾಡೋದು ತಪ್ಪಾಗತ್ತೆ, ಅದ್ರ ಬಗ್ಗೆ ಹೇಳ್ಬೇಕಾಗತ್ತೆ. ಹೇಳಿದಕ್ಕೆ ನೋಡಿ ಇಲ್ಲಿ ಕರ್ಸಿದ್ದೀರಾ. ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ನೋಡಿದ್ದೀನಿ ಸರ್. ಯಾಕಂದ್ರೆ CSPN ESP ಎಲ್ಲದರಲ್ಲೂ ಅದೇ ತರನೇ ಮಾತುಗಳನ್ನ ಆಡ್ತಿರ್ತಾರೆ. ನೀವೆಲ್ಲರೂ ಒಟ್ಟಿಗೆ ಸರಿ ಯಾಕೆ ಮಾತನ್ನು ಹೇಳೋದಿಲ್ಲ? ಐ ಬಿಲೀವ್ ನಮ್ಮಂತ ಟಾಪ್ ಪ್ಲೇಯರ್ಸ್ ಅದ್ರ ಬಗ್ಗೆ ಮಾತಾಡಬೇಕು. ಯಾವ್ದಾದ್ರು ಆಟಗಾರನಿಂದ ತಪ್ಪಾದಾಗ ಅಥವಾ ಕ್ರಿಕೆಟ್ ಬೋರ್ಡಿಂದಾನೇ ತಪ್ಪಾದಾಗ ನಾವು ಅದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಅದರಿಂದ ಖಂಡಿತ ವ್ಯತ್ಯಾಸ ಆಗತ್ತೆ, ಜನಕ್ಕೂ ಅರ್ಥ ಆಗತ್ತೆ ಏನ್ ನಡೀತಾ ಇದೆ ಅಂತ. ನಾನು ಈಗ ತಾನೇ ಅದ್ರ ಬಗ್ಗೆ ಹೇಳ್ದೆ. ಇಲ್ಲಿ ನಮ್ಮಲ್ಲಿ ಗಾಬರಿ ಆಗ್ತಾರೆ ಅಥವಾ ಹೆದರ್ಕೋತಾರೆ, ಕಾಂಟ್ರವರ್ಸಿ ಆಗ್ಬೋದು ಅಂತ ಅನ್ಕೋತಾರೆ. ಆದ್ರೆ ದೇ ಶುಡ್ ಗಿವ್ ದೇರ್ ಒಪಿನಿಯನ್. ಸರಿನೋ ತಪ್ಪೋ ಒಪಿನಿಯನ್ ನ ಕೊಡ್ಲೇಬೇಕಾಗತ್ತೆ. ಮುಂದಿನ ಆರೋಪಗಳೇನಿದೆಯಲ್ಲ ಅದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಇದ್ರ ಬಗ್ಗೆ ಬರೋಣ ನಾವು ಒಂದು ಸಣ್ಣ ಬ್ರೇಕ್ನ ನಂತರ. ವಸೀಂ ಅಕ್ರಮ್ ಅವರ ಮೇಲಿನ ಜನತೆಯ ಮೊಕದ್ದಮೆಯ ಮತ್ತೊಂದು ಸುತ್ತು ಒಂದು ಸಣ್ಣ ಬ್ರೇಕ್ನ ನಂತರ.
ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಜನತೆಯ ಪರವಾಗಿ ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ, ಸ್ಪಷ್ಟೀಕರಣ ಕೇಳ್ತಾ ಇದ್ದೇವೆ ವಸೀಂ ಅಕ್ರಮ್ ಅವರಿಂದ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ ವಸೀಂ ಅಕ್ರಮ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಸೀಂ ಅಕ್ರಮ್ ಅವರ ಮೇಲಿರುವ ಆರೋಪವೆಂದರೆ ಇವರು ಗ್ಲಾಮರ್ನ ಹಿಂದೆ ಹೋಗುತ್ತಾರೆ ಎಂಬುದು. ನೋಡಿ, ಈ ಮಾತನ್ನ ನಾನು ಹೀಗೂ ಹೇಳ್ಬೋದು, ಗ್ಲಾಮರ್ ನಿಮ್ ಹಿಂದೆ ಓಡ್ ಬರ್ತಿದೆ. ನಿಮ್ಗೆ ಪ್ಲೇ ಬಾಯ್ ಇಮೇಜ್ ಕೂಡ ಇದೆ. ಗ್ಲಾಮರ್ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ, ನಿಮ್ಗೆ ಇಷ್ಟ ಆಗಲ್ವಾ? ಆದ್ರೆ ನೋಡಿ, ನೀವು ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ನಿಮಗೆ ಪ್ಲೇ ಬಾಯ್ನ ಇಮೇಜ್ ಇತ್ತಲ್ಲ, ಅದು ನಿಮ್ಗೆ ಇಷ್ಟ ಆಗ್ತಿತ್ತಾ? ಪ್ಲೇ ಬಾಯ್ ಇಮೇಜ್ ಯಾಕಿತ್ತು ಗೊತ್ತಾಗ್ತಾ ಇಲ್ಲ. ಆಗ್ಲೇ ನನಗೆ ಮದ್ವೆ ಆಗಿತ್ತು, ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ನೋಡಿ ಇಂಥ ಪ್ರಶ್ನೆಗಳು ಜಾಸ್ತಿ ಹುಟ್ಕೊಳ್ಳುತ್ತೆ. ಎಕ್ಸಾಕ್ಟ್ಲಿ. ಆ ಇಮೇಜ್ ಯಾಕೆ ಬಂದು ಗೊತ್ತಿಲ್ಲ. ನಾನು ಎಲ್ಲರ ತರನೇ ಪಾರ್ಟಿಗೆ ಹೋಗ್ತಿದ್ದೆ, ಎಂಜಾಯ್ ಮಾಡ್ತಾ ಇದ್ದೆ ಅಷ್ಟೇ. ನಾನು ಕೇಳ್ಪಟ್ಟಿದ್ದೆ, ನೀವು ಪಾರ್ಟಿಗೆ ಹೋದಾಗ ಟೀ ಶರ್ಟ್ ಹಾಕೋತಿದ್ರಲ್ಲ, ಅದ್ರಲ್ಲಿ ಬರ್ದಿರ್ತಾ ಇತ್ತು ಬಿಗ್ ಬಾಯ್ಸ್ ಪ್ಲೇ ಅಟ್ ನೈಟ್. ನನ್ಗನ್ಸೋ ಪ್ರಕಾರ ಇದು ಪಾಕಿಸ್ತಾನ್ ಮೀಡಿಯಾದಿಂದ ಬಂದಿರೋದು ಅನ್ಸುತ್ತೆ. ನೀವು ನೋಡಿರ್ಬೋದು, ನಾನು ಆ ರೀತಿ ಟೀ ಶರ್ಟ್ಸ್ ಎಲ್ಲ ಹಾಕೋದಿಲ್ಲ, ನೋಡೋಕ್ಕೂ ನಾನು ಆ ರೀತಿ ಕಾಣೋದಿಲ್ಲ. ಮಧ್ಯಪ್ರದೇಶದ ಬುರಾನ್ ಜಿಲ್ಲೆಯ 4 ಮಕ್ಕಳ ತಾಯಿ ವಸೀಂ ಅಕ್ರಮ್ಗೆ ಆಕರ್ಷಿತಳಾಗಿದ್ದಾಳೆ. ಮತ್ತೆ ಅವ್ರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಬರ್ದಿದ್ದಾರೆ. ವಸೀಂ ಅಕ್ರಮ್ ಮೇಲೆ ಅವ್ರಿಗೆ ಕ್ರಶ್ ಆಗಿದ್ಯಂತೆ. ಇದರಲ್ಲಿ ನನ್ ತಪ್ಪೇನಿದೆ? ನನ್ ಯಾಕೆ ಸಿಕ್ಕಾಕ್ಸ್ತಾ ಇದ್ದೀರಾ? ಇದ್ರ ಬಗ್ಗೆ ನಾನು ಕೂಡ ಓದಿದ್ದೀನಿ, ಕೇಳ್ಪಟ್ಟಿದ್ದೀನಿ. ನಾನು ಅವರಲ್ಲಿ ಒಂದೇ ವಿನಂತಿ ಮಾಡ್ಕೊಳ್ಳೋದು, ಅವ್ರೇನಾದ್ರೂ ಈ ಪ್ರೋಗ್ರಾಮ್ನ ನೋಡ್ತಾ ಇದ್ರೆ, ನನ್ಗೆ ಮದ್ವೆ ಆಗಿದೆ, ಮಕ್ಳಿದ್ದಾರೆ, ನಿಮ್ಗೂ ಮದ್ವೆ ಆಗಿ ಮಕ್ಳಿದ್ದಾರೆ, ನೀವು ನಿಮ್ ಗಂಡನ್ ಸೇವೆ ಮಾಡಿ, ನನ್ನ ಫೋಟೋನ ಪಕ್ಕಕ್ಕೆ ಬಿಸಾಕಿ. ನೋಡಿ, ಇನ್ನೊಂದ್ ಕಡೆ ಬರೀತಾರೆ, ಒನ್ ಡೇ ಮ್ಯಾಚ್ ಟಿವಿನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅಕ್ರಮ್ ಅವರಿಗೆ ಎಷ್ಟು ನಾನು ಪ್ರಭಾವಿತಳಾಗಿದ್ದೆ ಅಂದ್ರೆ, ಇವರನ್ನೇ ತನ್ನ ಪತಿಯಾಗಿ ಒಪ್ಕೊಂಡು ಗವರ್ನಮೆಂಟ್ ಕೆಲಸದಲ್ಲಿ ರಿಟೈರ್ಡ್ ಆಗಿದ್ದ ತನ್ನ ಪತಿಗೆ ವಿಚ್ಛೇದನ ಕೊಟ್ಬಿಟ್ಟೆ. ಅವ್ರ ಹಸ್ಬೆಂಡ್ ಕತೆ ಏನಾಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಐ ಥಿಂಕ್ ನಾನು ಆಗ್ಲೇ ಹೇಳ್ದಾಗೆ ಅವರು ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಮಕ್ಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೇದು. 4 ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾನೇ ಕಷ್ಟದ ಕೆಲಸ, ನನಗೂ ಗೊತ್ತಿದೆ. ಅವ್ರೇನಾದ್ರೂ 4 ಮಕ್ಕಳ ತಾಯಿ ಆಗಿದ್ರು ಕೂಡ 18-19 ವರ್ಷದವರಾಗಿದ್ರೆ ಏನ್ ಸಲಹೆ ಕೊಡ್ತೀರಾ? ಹಾಗೆ ಯೋಚನೆ ಮಾಡ್ಬೋದಿತ್ತೆ ನಾವು. ನಾನು ಇದನ್ನು ಕೂಡ ಓದಿದ್ದೆ, ನಿಮ್ಗೆ ಒಂದು ಇಂಡಿಯನ್ ಫಿಲ್ಮ್ ಅಲ್ಲಿ ರೋಲ್ ಅನ್ನ ಆಫರ್ ಮಾಡಿದ್ರಂತೆ, ಪೂಜಾ ಭಟ್ ಅವರು ಸಿನಿಮಾದಲ್ಲಿ ಆಫರ್ ಮಾಡಿದ್ರು. ಅದು 1.5 ವರ್ಷದ ಕೆಳಗೆ. ಅದ್ರ ಬಗ್ಗೆ ಏನು ಯೋಚಿಸ್ಲಿಲ್ವಾ ಆಗ? ನಾನು ಬೇರೆ ಕ್ರಿಕೆಟರ್ಸ್ಗೆ ಏನಾಯ್ತು ಅಂತ ತಿಳ್ಕೊಂಡಿದ್ದೀನಿ, ಹಾಗಾಗಿ ನಾನು ಒಪ್ಕೊಳ್ಳಿಲ್ಲ. ನಾನು ಸಚಿನ್ ಅಂದ್ರೆ ಅಜಯ್ ಅವ್ರು ನೋಡಿದೆ, ಒಂದು ಫಿಲಮ್ ಆದ್ಮೇಲೆ ಮತ್ತೆ ಆಫರ್ ಬರಲಿಲ್ಲ. ಮೋಸಿಮ್ ಖಾನ್ ಅವ್ರು ನೋಡಿದೆ, ಸಂದೀಪ್ ಪಾಟೀಲ್ ಅವ್ರು ನೋಡಿದೆ. ನೋಡಿ, ಆಕ್ಟಿಂಗ್ ಅನ್ನೋದು ಒಂದು ಪ್ರೊಫೆಷನ್. ನನ್ನ ಪ್ರಕಾರ ಅದು ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪ್ರೊಫೆಷನ್ ದ್ಯಾನ್ ಕ್ರಿಕೆಟ್. ಮೊದಲು ಅದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಆ್ಯಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್. ವಸೀಂ ಅಕ್ರಮ್ ಕ್ರಿಕೆಟ್ ಆಡಿ 40 ವರ್ಷ ಆದಮೇಲೆ ಹುಡುಗಿ ಹಿಂದೆ ಸುತ್ತಾ ಇದ್ದಾನೆ ಅಂತ ಅಂದರೆ, ಮತ್ತೆ ಅವನಿಗೆ ಆಕ್ಟಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸೊ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ಆಫರ್ಸ್ ಏನೋ ಬಂದಿತ್ತು, ಆದ್ರೆ ಅದ್ ನನ್ನ ಕೈಯಿಂದ ಸಾಧ್ಯ ಆಗೋದಿಲ್ಲ. ನಿಮ್ಗೆ ತುಂಬಾ ಧೈರ್ಯ ಇದೆ ಅನ್ಸುತ್ತೆ, ಇಷ್ಟೊಂದು ಸಿನಿಮಾ ಎಲ್ಲ ನೋಡಿದ್ದೀರಾ ನೀವು. ನಾನಂತೂ ಒಂದೇ ಸಿನಿಮಾ ನೋಡಿದ್ದು, ಅದು ಕೂಡ ಅರ್ಧ ಗಂಟೆ ಮೇಲೆ ನೋಡಕ್ಕಾಗ್ಲಿಲ್ಲ. ಹೌದು, ನಾನು ಕೂಡ ಅದೇ ರೀತಿ ನೋಡಿದ್ದು ಅಷ್ಟೇ, ಸ್ವಲ್ಪ ಹೊತ್ತಷ್ಟೇ, ಪೂರ್ತಿ ನೋಡಿಲ್ಲ ನಾನು ಕೂಡ. ಒಬ್ಬ ಕ್ರಿಕೆಟರ್ ಮಾಡಿದ್ದಾರೆ ಅಂತ ಅಂದಾಗ ಆ ಎಕ್ಸೈಟ್ಮೆಂಟ್ ಇರುತ್ತೆ. ಹಾಗಾಗಿ ನಾವೆಲ್ಲ ಇಡೀ ಟೀಮ್ ಅವರು ಒಟ್ಟಾಗಿ ಕೂತು ಅದನ್ನ ಸ್ವಲ್ಪ ಹೊತ್ತು ನೋಡಿದ್ವಿ ಅಷ್ಟೇ. ಕ್ರಿಟಿಸೈಸ್ ಕೂಡ ಮಾಡಿದ್ವಿ. ಅಂದ್ರೆ ನಾನ್ ಆಕ್ಟ್ ಮಾಡಿದ್ರೆ ಹೇಗಿರ್ತಿತ್ತು ಅಂತ ನಂಗೆ ಅವಾಗ ಗೊತ್ತಾಯ್ತು. ನಮ್ಮ ಹತ್ರ ಸಮಯ ಬಹಳ ಕಡಿಮೆ ಇದೆ. ಕ್ವಿಕ್ಲಿ ಥರ್ಡ್ ರೌಂಡ್ ಅಲ್ಲಿ ಅಕ್ರಮ್ ಅಂಕಲ್, ನಿಮ್ಮಂತ ಒಳ್ಳೆ ಬೌಲರು ಇಂಡಿಯನ್ ಟೀಮಲ್ಲಿ ಯಾಕೆ ಇರ್ಲಿಲ್ಲ? ಏನಂದ್ರು? ನಿಮ್ಮ ಹಾಗಿರುವಂತ ಬೌಲರ್ ಇಂಡಿಯನ್ ಟೀಮಲ್ಲಿ ಯಾಕಿಲ್ಲ ಅಂತಿದ್ದಾರೆ. ಇಲ್ಲಪ್ಪ, ನಿಮ್ ಟೀಮಲ್ಲೂ ಕೂಡ ಈಗ ಬರ್ತಾ ಇದಾರೆ. RP ಸಿಂಗ್ ಇದಾರೆ, ಇರ್ಫಾನ್ ಪಠಾಣ್ ಇದಾರೆ, ಮತ್ತೆ ಜಹೀರ್ ಖಾನ್ ಇದಾರೆ. ಅವ್ರು ಫಸ್ಟ್ ಕ್ಲಾಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ. ಅವ್ರಾಗ್ಲೇ 30 ವಿಕೆಟ್ ತಗೊಂಡಿದ್ದಾರೆ. ಅವ್ರು ನೀನು ಪಿಕ್ ಮಾಡ್ತಿಲ್ಲ, ನಾನೇನ್ ಮಾಡ್ಲಿ ಹೇಳು? ನಿಮ್ ಹತ್ರ ಫಾಸ್ಟ್ ಬೌಲರ್ಸ್ ಇದಾರೆ, ಇಲ್ಲ ಅಂತ ನೀವು ಹೇಳೋ ಆಗಿಲ್ಲ. ಆದ್ರೆ ಈಗ ಪಿಚ್ಗಳನ್ನ ಮಾಡ್ತಿರೋ ರೀತಿ ನೋಡಿದ್ರೆ ಫಾಸ್ಟ್ ಬೌಲರ್ ಆಗೋಕೆ ಯಾರು ಇಷ್ಟಪಡೋದಿಲ್ಲ. ಆ ಡೆಡ್ ವಿಕೆಟ್ಗಳನ್ನ ಮಾಡ್ತಾರೆ. ಅಲ್ಲಿ ಕ್ರಿಕೆಟ್ ನೋಡೋದಕ್ಕೆ ಮಜಾನೇ ಸಿಗೋದಿಲ್ಲ. ಬರೀ ಸ್ಪಿನ್ನರ್ಸೇ ಎಲ್ಲಾ ವಿಕೆಟ್ಗಳನ್ನೂ ತಗೋತಾರೆ. ಇನ್ನು ಫಾಸ್ಟ್ ಬೌಲರ್ಸ್ ಹೇಗ್ ತಾನೇ ಬರ್ತಾರೆ ಹೇಳಿ ಇಂಡಿಯಾ ಪಾಕಿಸ್ತಾನಲ್ಲಿ? ನೋಡಿ, ಈಗ ಪಾಕಿಸ್ತಾನ ಗೆದ್ದಿರ್ಬೋದು, ಆದ್ರೆ ಆ ಡೆಡ್ ವಿಕೆಟ್ ಆಗಿತ್ತು. ಸ್ಟ್ರಾಟಜಿ ಏನೋ ಮಾಡಿದ್ರು. ನೋಡಿ, ನಿಮ್ಮ ದೇಶದಲ್ಲಿ ಗ್ರೀನ್ ವಿಕೆಟ್ಸ್ನ ನಾನು ನೋಡೇ ಇಲ್ಲ. ನಾನು 20 ವರ್ಷದಿಂದ ಕ್ರಿಕೆಟ್ ಆಡ್ತಾನೆ ಇದ್ದೀನಿ. ಹಾಗಾಗಿ ಜನ ಫಾಸ್ಟ್ ಬೌಲರ್ಸ್ ಆಗೋದಕ್ಕಿಂತ ಸ್ಪಿನ್ನರ್ ಆಗೋದೇ ಒಳ್ಳೇದು ಅಂತ ಅನ್ಕೋತಾರೆ. ವಸೀಂ ಸಾಬ್, ನಾನು ನಿಮ್ಮನ್ನು ಕೇಳಬೇಕು ಅಂತಿದ್ದೀನಿ. ಅದು 1990 ಇಂಡಿಯಾ ಮತ್ತು ಪಾಕಿಸ್ತಾನದ್ದು ಟೆಸ್ಟ್ ಮ್ಯಾಚ್ ಆಯ್ತಲ್ಲ, ಅವಾಗ ಅದು ಹೌದು. ಆ ಮ್ಯಾಚಲ್ಲಿ ನಮ್ಮ ಅನಿಲ್ ಕುಂಬ್ಳೆ ಸರ್ ಅವರು 9 ವಿಕೆಟ್ನ ತೊಗೊಂಬಿಟ್ಟಿದ್ರು. ಮತ್ತು ಲಾಸ್ಟ್ ವಿಕೆಟ್ಗೋಸ್ಕರ ನೀವು ಮತ್ತು ವಕಾಬ್ ಯೂನಿಸ್ ಸರ್ ಸ್ಕ್ರೀಸಲ್ಲಿದ್ರಿ. ಮತ್ತು ನೀವಿದು ಕೇಳಿದ್ದೀರಾ, ಅದು ವಕಾಬ್ ಸಾಬ್ ನಿಮ್ಮ ಹತ್ರ ಹೇಳಿದ್ರಂತೆ ರನ್ಔಟ್ ಆಗ್ಬಿಡು, ಸೊ ದಟ್ ಲಾಸ್ಟ್ ವಿಕೆಟ್ ಅವರಿಗೆ ಇದನ್ನು ಸಿಗೋದು ಬೇಡ ಅಂತ. ಸೊ ಆಗ ನೀವು ಬೇಕು ಅಂತಾನೆ ನಿಮ್ಮ ವಿಕೆಟ್ನ ಅವ್ರಿಗೆ ಕೊಟ್ರಿ ಅಂತ. ಹೌದಂತ? ಇಲ್ಲ, ಬೇಕು ಅಂತ ಅಂತೂ ಕೊಟ್ಟಿಲ್ಲ. ವಕಾರ್ ಅವ್ರು ಬಂದು ರನ್ಔಟ್ ಸಾಧ್ಯತೆಗಳ ಬಗ್ಗೆ ಹೇಳಿದ್ರು ಅಷ್ಟೇ. ಆಗ ಶ್ರೀನಾಥ್ ಅವ್ರು ಬೌಲಿಂಗ್ ಮಾಡ್ತಾ ಇದ್ರು, ವೈಡ್ ಹಾಕ್ತಾ ಇದ್ರು. ಅಂದ್ರೆ ವಿಕೆಟ್ಸ್ ಇಂದ ತುಂಬಾ ವೈಡ್ ಆಗಿ ಹಾಕ್ತಾ ಇದ್ರು. ಮತ್ತೆ ವಕಾರ್ ಅವ್ರು ಹೊಡೆದಾಗ ಅದು ಕ್ಯಾಚ್ ಆಯ್ತು, ಆದ್ರೆ ಇಂಡಿಯನ್ ಪ್ಲೇಯರ್ಸ್ ಹಿಡಿಲಿಲ್ಲ. ಅಂದ್ರೆ ಕುಂಬ್ಳೆ ಅವ್ರಿಗೆ ಇನ್ನೊಂದು ವಿಕೆಟ್ ಸಿಗ್ಲಿ ಅನ್ನೋ ಉದ್ದೇಶದಿಂದ ಇರ್ಬೋದು. ಆಗ ನಾವಲ್ಲಿ
ಸುಮ್ನೆ ಮಾತಾಡ್ಕೊಂಡ್ವಿ ಅಷ್ಟೇ, ಜನರಲ್ ಡಿಸ್ಕಷನ್ ಆಗಿತ್ತು, ಸೀರಿಯಸ್ ಆಗಲ್ಲ, ರನ್ಔಟ್ ಆಗ್ಬೋದಲ್ವಾ ಅಂತ ಜೋಕ್ ತರ. ನೋಡಿ, ಅದು ಅದೃಷ್ಟ ಅಷ್ಟೇ. ಅವ್ರ ಹಣೆ ಬರದಲ್ಲಿ 10 ವಿಕೆಟ್ ಸಿಗ್ಬೇಕು ಅಂತಿದ್ರೆ ಅದು ಸಿಕ್ಕೇ ಸಿಗುತ್ತೆ, ಇಲ್ಲ ಅಂದ್ರೆ ಅದ್ ಸಿಗೋದಿಲ್ಲ. ನಾನಂತೂ ಬೇಕು ಅಂತ ಔಟ್ ಆಗಲ್ಲ, ಐ ವಾಸ್ ಫೇಸಿಂಗ್ ಹಿಮ್. ನಾನಂತೂ ಅವ್ರಿಗೆ ವಿಕೆಟ್ ಕೊಡೋದಿಲ್ಲ, ಅದನ್ನ ನಾನು ಬರ್ದ್ ಕೊಡ್ತೀನಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಬಾಲ್ ಅಲ್ಲಿ ಔಟ್ ಆಗಿ ವಾಪಸ್ ನಡ್ಕೊಂಡು ಹೋದೆ. ಮತ್ತೆ ವಕಾರ್ ಅವರು ಮತ್ತೆ ಪೆವಿಲಿಯನ್ ತಲುಪೋ ತನಕ ವಕಾರ್ ಅವರು ನನ್ನ ಮುಖನೇ ನೋಡ್ತಾ ಬಂದ್ರು. ಅಲ್ಲ, ಏನ್ ಹೇಳಿದ್ರಿ, ಏನ್ ಮಾಡಿದ್ರಿ ನೀವು ಅಂತ. ಅವ್ರ ಹಣೆ ಬರದಲ್ಲಿತ್ತು, ಸಿಕ್ತಾ ಅಷ್ಟೇ. ನಾನು ಅದನ್ನೇ ಹೇಳಿದ್ದು, ಇಟ್ಸ್ ನಾಟ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್, ಆ ರೀತಿ ಮಾತಾಡೋದೆಲ್ಲ. ನೋಡಿ, ಅವ್ರ ಅದೃಷ್ಟ ಚೆನ್ನಾಗಿತ್ತು, ಎಫರ್ಟ್ ಹಾಕಿದ್ರು, ಹಾಗಾಗಿ ವಿಕೆಟ್ ಸಿಕ್ತು. ಅನಿಲ್ ಕುಂಬ್ಳೆ ಇಸ್ ಅ ಗ್ರೇಟ್ ಬೌಲರ್, ಅವ್ರಿಗದು ಖಂಡಿತ ಸಿಗ್ಲೇಬೇಕಿತ್ತು. ಅಂಥದ್ದು ಯಾವ್ದಾದ್ರು ಕೆಲಸ ಇದೆಯಾ, ಇದನ್ನ ನಾನು ತಗೋಬೇಕು ಮತ್ತು ಇದನ್ನ ನನ್ನ ಲೈಫಲ್ಲಿ ಪೂರ್ತಿ ಮಾಡಬೇಕು ಅಂತ ಅನ್ನೋದು? ಈಗಂತೂ ನಿಮ್ಮ ಕ್ರಿಕೆಟ್ನ ಕರಿಯರ್ ಪೂರ್ತಿಯಾಗಿದೆ. ಹೌದು. ನೋಡಿ, ನಿಮಗೆ ಗೊತ್ತಿರೋ ಹಾಗೆ ನಾನು ಡಯಾಬೆಟಿಕ್, ಇನ್ಸುಲಿನ್ ಡಿಪೆಂಡೆಂಟ್ ಫ್ರಮ್ ಲಾಸ್ಟ್ 10 ಇಯರ್ಸ್. ನಮ್ಮ ಕಲ್ಚರ್ನಲ್ಲಿ ಡಯಾಬೆಟಿಕ್ ಆಗೋದು ಒಂದು ಟಬೂ ರೀತಿ, ಅದನ್ನ ಜನ ಮುಚ್ಚಿಡ್ತಾರೆ. ಆದರೆ ಆ ಒಂದು ಡಿಸೀಸ್ ಜೊತೆ ನೀವು ಜೀವನ ಪೂರ್ತಿ ಆರಾಮಾಗಿ ಕಳಿಬಹುದು. ಬಂದ್ರೆ ಬ್ಲಡ್ ಶುಗರ್ ಲೆವೆಲ್ಸ್ನ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು, ನೀವು ಹೆಲ್ತಿ ಫುಡ್ ತಿನ್ನಬೇಕು, ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಬೇಕು. ನೋಡಿ, ನಾನು ಸಾಕಷ್ಟು ಜನರಿಂದ ಇದನ್ನ ಕೇಳ್ಪಟ್ಟಿದ್ದೀನಿ. ಡಯಾಬಿಟಿಕ್ ಅಂದ ತಕ್ಷಣ ಹುಡುಗಿರು ಒಪ್ಕೊಳ್ಳೋದೇ ಇಲ್ವಂತೆ ಹುಡುಗರನ್ನ. ಹುಡುಗಿರ ವಿಷಯದಲ್ಲೂ ಹಾಗೆ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡಿ, ನಾನು ಭಾರತದ 10 ನಗರಗಳಿಗೆ ಹೋಗಿದ್ದೀನಿ, ಮತ್ತೆ ರಾಶ್ ಡಯಾಗ್ನೋಸ್ಟಿಕ್ಸ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದೀನಿ. ನಾನು ಭಾರತದ 10 ದೊಡ್ಡ ನಗರಗಳಿಗೆ ಹೋಗಿ ಅಲ್ಲಿ ಜುವೆನೈಲ್ ಡಯಾಬಿಟಿಕ್ ಮಕ್ಕಳನ್ನ ಭೇಟಿಯಾಗಿದ್ದೀನಿ. ನೋಡಿ, ಅಲ್ಲಿ ಒಂದು ಮಗು, 5 ವರ್ಷದ ಮಗು ಅಷ್ಟೇ, ಡಯಾಬಿಟಿಕ್ ಆಗಿದ್ದಾನೆ. ಅವನಿಗೆ ಪ್ರತಿದಿನ 3 ಇಂಜೆಕ್ಷನ್ ತಗೋಬೇಕಾಗಿದೆ, 3 ಇಂಜೆಕ್ಷನ್ಸ್ ಅಡೆ, ಆಲ್ ಹಿಸ್ ಲೈಫ್. ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನಾಗಿರ್ಬೋದು, ಅದನ್ನ ಆ ಮಗುಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೋದು ಅವರು. ನೀನು ಯಾಕೆ ಇಂಜೆಕ್ಷನ್ ತಗೋಬಹುದು ಅಂತ ಹೇಗೆ ಎಕ್ಸ್ಪ್ಲೇನ್ ಮಾಡಿರ್ತಾರ ಅವರು. ಈ ರೀತಿ ಮಕ್ಕಳನ್ನ ಭೇಟಿಯಾಗಿ, ಡಯಾಬಿಟಿಕ್ ಪೇಷಂಟ್ಸ್ನ ಭೇಟಿಯಾಗಿ ಅವ್ರಿಗೆ ನಾನು ಮೋಟಿವೇಶನ್ ಕೊಡ್ತೀನಿ. ಈ ಜೀವನನ ನಾನು ನಡೆಸ್ತಾ ಇದ್ದೀನಿ ಅಂದ್ರೆ ನಿಮ್ ಕೈಲೂ ನಡೆಸೋದಿಕ್ ಆಗತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ದೊಡ್ಡ ಕೆಲಸ ನನ್ನ ಕೈಲಿ ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ, ಇಂಡಿಯಾ ಮತ್ತೆ ಪಾಕಿಸ್ತಾನದಲ್ಲಿ. ನೋಡಿ, ನೀವು ಹೇಳ್ತಾ ಇದ್ರಿ, ನೀವು ಕ್ರಿಕೆಟ್ ಆಡಬೇಕಾದ್ರೆ, ಬ್ಯಾಟಿಂಗ್ ಮಾಡಬೇಕಾದ್ರೆ, ಬೌಲಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಶಕ್ತಿ ಬೇಕಾಗತ್ತೆ. ಆ ಸಮಯದಲ್ಲೂ ಕೂಡ ನಿಮಗೆ ಡಯಾಬಿಟಿಸ್ ಇತ್ತಾ? ಹೌದು, ಕಳೆದ 10 ವರ್ಷಗಳಿಂದ ನನಗೆ ಡಯಾಬಿಟಿಕ್ ಆದಾಗ ನಾನು 31 ಇಯರ್ಸ್ ಓಲ್ಡ್, 97ನಲ್ಲಿ. ಆಗ ನನಗೆ ತುಂಬಾನೇ ಬೇಜಾರಾಗಿತ್ತು, ನನಗೆ ಯಾಕೆ ಇದು ಬಂತು ಅಂತ. ಅಲ್ಲ, ಹೇಳ್ತಾರಲ್ಲ, ನೀವು ಸ್ವೀಟ್ ತಿಂದ್ರೆ ಶುಗರ್ ಬರುತ್ತೆ ಅಂತ, ಇದು ಅದ್ರ ಬಗ್ಗೆ ಖಂಡಿತ ಅಲ್ಲ. ಅವೇರ್ನೆಸ್ ಇಲ್ಲ. ದಪ್ಪ ಇದ್ರೆ ಬರುತ್ತೆ ಅಂತಾರೆ, ಆಗ ನಾನು ದಪ್ಪನೂ ಇರಲಿಲ್ಲ. ಎಕ್ಸಸೈಸ್ ಮಾಡದೇ ಇದ್ರೆ ಬರುತ್ತೆ ಅಂತಾರೆ, ನಾನು 24 ಗಂಟೆ ಎಕ್ಸಸೈಸ್ ಮಾಡ್ತಿದ್ದೆ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟ್. ಡಯಾಬಿಟಿಕ್ ಏನು ಅಂತ ನನಗೂ ಗೊತ್ತಿರಲಿಲ್ಲ. ಅದು ಏನು, ಯಾಕಾಗತ್ತೆ ಅಂತ ಈಗ ಅರ್ಥ ಆಗಿದೆ. ಅದು ಜೆನೆಟಿಕಾ ಅಥವಾ ಟೆನ್ಷನ್ ರಿಲೇಟೆಡ್ಡಾ? ನೋಡಿ, ಒಂದ್ಸರಿ ನೀವು ಡಯಾಬಿಟಿಕ್ ಆದ್ರೆ ಅದು ನಿಮ್ಮ ಜೀವನ ಪೂರ್ತಿ ಇರುತ್ತೆ. ನೋಡಿ, ನನ್ನ ಮೋಟೋ ಆಫ್ ಲೈಫ್ ಇಸ್ ಐ ಗೋನಾ ಲೀವ್ ಲಾಂಗರ್. ಅದು ಕಾರಣ ಅಂದ್ರೆ ನಾನು ಹೆಲ್ತಿ ಫುಡ್ ತಿಂತೀನಿ, ಎಕ್ಸಸೈಸ್ ಮಾಡ್ತೀನಿ, ಮತ್ತೆ ಟೆನ್ಷನ್ ಫ್ರೀ ಆಗಿರ್ತೀನಿ. ಅನ್ನೆಸೆಸರಿ ಟೆನ್ಷನ್ ನಾನು ತಗೊಳ್ಳೋದೇ ಇಲ್ಲ. ಹಾಗಾಗಿ ಜನರಿಗೆ ಕೊಡೋ ಸಂದೇಶ ಇದೆ. ನೋಡಿ, ನಮ್ಮ ದೇಶದಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳಿರೋಂಥ ಜಾಗದಲ್ಲಿ, ಅನ್ನೆಸೆಸರಿ ಹೇಳ್ತಾ ಇಲ್ಲ, ಸರಿಯಾಗಿ ಹೇಳ್ತಾ ಇದ್ದೀನಿ, ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಜನರಿಂದ ಏನು ಹಣ ಮಾಡ್ತಾ ಇದಾರಲ್ಲ, ಅದರಲ್ಲಿ 1%ನ ಇಲ್ಲಿನ ಬಡ ಜನರಿಗೋಸ್ಕರ ಅವ್ರು ಕೊಟ್ರೆ ಅದರಿಂದ ಎಷ್ಟು ಒಳ್ಳೇದಾಗತ್ತೆ. ನಮ್ಮ ಹಳ್ಳಿಗಳಲ್ಲಿ ನಾವು ನೋಡ್ತೀವಲ್ಲ, ನೋಡಿ, ಡಯಾಬಿಟಿಕ್ ಅಲ್ಲಿ ಪೇನ್ ಇರೋದಿಲ್ಲ. ಡಯಾಬಿಟಿಕ್ ಆದ್ರೆ ಅದರಿಂದ ಯಾವುದೇ ಪೇನ್ ಇರೋದಿಲ್ಲ. ಅದೇ ಕಿಡ್ನಿ ಇಶ್ಯೂಸ್ ಬಂದ್ರೆ ಆ ಪೇನಿಂದ ನಿಮ್ಗೆಲ್ಲ ಗೊತ್ತಾಗತ್ತೆ. ಹಾಗಾಗಿ ಈ ಜನರಿಗೆ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ಅರಿವೇ ಇರೋದಿಲ್ಲ. ಆ ಹಳ್ಳಿಗಳಲ್ಲಿ ಅದೇನು ಅಂತಾನೆ ಗೊತ್ತಿರೋದಿಲ್ಲ. ಹಾಗಾಗಿ ಮುಂದೆ ನಾನು ಇಂಡಿಯಾ, ಪಾಕಿಸ್ತಾನ ಸಣ್ಣ ನಗರಗಳಿಗೆ ಹೋಗ್ತೀನಿ, ಅಲ್ಲಿ ಕಾರ್ಡಿಯಾಲಜಿಸ್ಟ್ನ ಕರ್ಕೊಂಡು ಹೋಗ್ತೀನಿ, ಹಾಗೆ ಡಯಾಬಿಟಾಲಜಿಸ್ಟ್ನ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಚೆಕಪ್ ಮಾಡಿಸ್ತೀನಿ. ಡಯಾಬಿಟಿಸ್ ಇದ್ರೆ ಅವ್ರಿಗೆ ತಿಳಿಸಿ ಹೇಳ್ತೀವಿ, ಇನ್ಸುಲಿನ್ನ ಅದೇ ಜಾಗದಲ್ಲೇ ಕೊಡ್ತೀವಿ, ಅವ್ರಿಗೆ ಅವೇರ್ನೆಸ್ ಕೂಡ ಕೊಡ್ತೀವಿ. ಅದರಿಂದ ಖಂಡಿತ ಅವ್ರಿಗೆ ಸಹಾಯ ಆಗುತ್ತೆ. ಯಾವ್ದಾದ್ರೂ ಒಂದು ಕಂಪನಿ ಧೈರ್ಯ ಮಾಡಿ ಮುಂದೆ ಬಂದ್ರೆ, ತಮ್ಮ ಆದಾಯದ 2%ನ ದೇಶಕ್ಕೋಸ್ಕರ ಕೊಟ್ರೆ ಅದರಿಂದ ಸಾಕಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ. ಆಪ್ಗೆ ಅದಾಲತ್ನಲ್ಲಿ ನಾವು ಮೊಕದ್ದಮೆಯನ್ನ ಹೊರಿಸಿದ್ದು ಪಾಕಿಸ್ತಾನದ ಕ್ರಿಕೆಟ್ ಸ್ಟಾರ್ ವಸೀಂ ಅಕ್ರಮ್ ಅವರ ಮೇಲೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಜನತೆಯ ಜಡ್ಜ್ ಕಲ್ಯಾಣ್ ಕಾರ್ ಅವರ ತೀರ್ಪನ್ನ. ಆಪ್ಗೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ಹೊರಿಸಿದ್ದು, ಇವತ್ತು ಸ್ಪಷ್ಟೀಕರಣವನ್ನ ಕೇಳಿದ್ದು ಪಾಕಿಸ್ತಾನದ ಕ್ರಿಕೆಟರ್ ವಸೀಂ ಅಕ್ರಮ್ ಅವರಿಂದ. ಈಗ ಸಮಯ ಬಂದಿದೆ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಕಲ್ಯಾಣ್ ಕಾರ್ ಅವರ ತೀರ್ಪನ್ನ ಕೇಳೋದಕ್ಕೆ. ವಸೀಂ ಅಕ್ರಮ್ ಅವರ ಮೇಲಿದ್ದಂಥ ಪ್ರತಿ ಆರೋಪದ ಮೇಲೂ ಬಹಳ ಸತ್ಯವಾಗಿ ಡಿಫೆನ್ಸ್ ಮಾಡಿದ್ದೀರಾ ನೀವು, ವಿತ್ ಲಾಟ್ ಆಫ್ ಟ್ರಾನ್ಸ್ಪರೆನ್ಸಿ, ಫೋರ್ಫ್ರೈಟ್ನೆಸ್ ಆ್ಯಂಡ್ ಸೆನ್ಸ್ ಆಫ್ ಹ್ಯೂಮರ್. ನಿಮ್ಮ ಒಂದು ಡಯಾಬಿಟಿಸ್ ಬಗ್ಗೆ ವಿಚಾರ ಏನಿತ್ತಲ್ಲ, ಅಪಾರ್ಟ್ ಫ್ರಮ್ ದ ಕ್ರುಸೇಡ್, ಇದು ಬಹಳ ಪ್ರಶಂಸನೀಯವಾದದ್ದು. ಈ ನ್ಯಾಯಾಲಯ ವಸೀಂ ಅಕ್ರಮ್ ಅವರನ್ನು ಬಿಡುಗಡೆ ಮಾಡ್ತಾ ಇದೆ, ಕೇಸ್ನ ಖುಲಾಸೆ ಮಾಡ್ತಾ ಇದೆ. ಇದೇ ನಂಬಿಕೆಯೊಂದಿಗೆ ಇಷ್ಟು ಅದ್ಭುತವಾದಂತಹ ಬೌಲಿಂಗ್ ಮಾಡಿರುವಂತ ವಸೀಂ ಅಕ್ರಮ್ ಅವರು ಅಷ್ಟೇ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಇವರು ಅಷ್ಟೇ ಅದ್ಭುತವಾಗಿ ಡಯಾಬಿಟಿಕ್ ನ ಕ್ಯಾಂಪೇನ್ ನ ಕೂಡ
ಜಗತ್ತಿನ ಮೂಲೆ ಮೂಲೆಗೂ ಇವರು ತಲುಪಿಸ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತ ಮತ್ತು ಪಾಕಿಸ್ತಾನದ ಜನತೆಗೆ ಸಹಾಯ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಬ್ರು ವ್ಯಕ್ತಿಯೊಂದಿಗೆ ಮತ್ತೆ ಭೇಟಿ ಮಾಡ್ತೇವೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.